किशोर ललिता विशाखादि जतसाकी वृंदा ललिता विशाखादि जतसाकी वृंदा अग्नया कोरिबो सेवा शरणारविंद अग्नया कोरिबो सेवा शरणारविंद राधा कृष्ण प्राणमोरा जुगला किशोरा श्री कृष्ण चैतन्य प्रभु दसरानुदासा श्री कृष्ण चैतन्य प्रभु दसरानुदासा सेवाभिलाषा कोरे नरोत्तम दासा सेवाभिलाषा कोरे नरोत्तम दासा राधा कृष्ण प्राणमोरा जुगला किशोरा राधा कृष्ण प्राणमोरा जुगला किशोरा हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण माताजी ಹರೇ ಕೃಷ್ಣ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ಶೈನಾರ್ಥಿ ಹಾಡಿದ ಮಹಾರಾಣಿ ಮಿತ್ರವಿಂದ ದೇವಿ ದಾಸಿ ಮಾತಾಜಿಗೆ ಧನ್ಯವಾದಗಳು ಮಾತಾಜಿ. ದಂಡೋತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿ ಹಾಡು ಹೇಳ್ತೀರಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಶ್ರವಣ ವಿಷಯ ರಾಜಪುರ ಶ್ರೀ ಜಗನ್ನಾಥ ಸ್ವಾಮಿಯ ವಿಶೇಷ ಮಹಿಮೆಗಳು. ಇವತ್ತಿನ ಪ್ರವಚನಕಾರರು ಶ್ರೀಮತಿ ನವೀನ ಗೋಪಿಕಾ ಮಾತಾಜಿ ಅವರು. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮ ಮಾತಾಜಿ. ದಂಡೋತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಹಾ ಮಾತಾಜಿ, ಮುಂದುವರಿಸಿ ಮಾತಾಜಿ. ಹರೇ ಕೃಷ್ಣ. ಓಕೆ, ಥ್ಯಾಂಕ್ ಯು ಮಾತಾಜಿ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಾಶಲಾಕಯ ಚಕ್ಷುರುನ್ಮಿಲಿತಂ येन तस्मै श्रीगुरुवे नमः. श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं वन्देऽहं श्रीगुरु श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादा सहगणललिता श्रीविशाखान्वितांश्च हे कृष्णा करुणा सिन्धु दीनबन्धु जगत्पते गोपेश गोपिका कान्ता राधा कान्ता नमोस्तुते भक्तकाञ्चन गौरङ्गी राधे वृन्दावनेश्वरि वृषभानुसुते देवी प्रणमामि हरिप्रिये पञ्चतत्त्वमकं कृष्णं भक्तरूपस्वरूपकं भक्तावतारं भक्त्याकं नमामि भक्तशक्तिकम्। जय जय श्री चैतन्य जय नित्यानंद जय अद्वैत चंद्र जय गौर भक्तवृंद। हरे कृष्णा 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 हरे 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 राम 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 हरे हरे। ಸೊ ಇವತ್ತು ನಾವು ರಾಜಾಪುರ ಜಗನ್ನಾಥ್ ಬಗ್ಗೆ ಕೇಳೋಣ. ಆಕ್ಚುಲಿ ನಾನು ಬಂದು ಕ್ಲಾಸು ಒಂದು 10-15 ಮಿನಿಟ್ಸ್ ಇರುತ್ತೆ ಓಕೆ ಅಂದೆ. ಆದ್ರೆ ಮುರಾರಿ ಮಾಧವ್ ಪ್ರಭು ಇಲ್ಲ ಮಾತಾಜಿ, ಫುಲ್ 1 hour ಕ್ಲಾಸ್ ಇದೆ, ನೀವು ಪ್ರಿಪೇರ್ ಮಾಡಿ ಅಂತ ಹೇಳಿದ್ರು. ಅವರು ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲ ಕಲಿಸಿದ್ರು. ಅದು ನೋಡ್ತಾ ಹೋದ್ರೆ ಎಷ್ಟು ಇದೆ ಅಂದ್ರೆ 1 hour ಸಾಕಾಗೋದೇ ಇಲ್ಲ. ಹೆಂಗೆ ಅನಂತ ಶೇಷ ಬಂದು ಸಾವಿರಾರು ತಲೆಗಳು ಸಾವಿರಾರು ಬಾಯಿಂದ ಇನ್ನೂ ಗ್ಲೋರಿಫೈ ಮಾಡ್ತಾ ಇದಾರೆ ಭಗವಂತನ. ಅದು ಮುಗಿತಾನೇ ಇಲ್ಲ. ಆ ಥರ
ಒಂದೊಂದು ಪಾಸ್ಟ್ ಟೈಮ್ಸ್ ಭಗವಂತಂದು ಪಾಸ್ಟ್ ಟೈಮ್ಸ್ ಬಂದು ನಡೀತಾನೆ ಇಲ್ಲ ಕೊಲೆ ನಡೀತಾನೆ ಇದೆ. ನಾವು ಅದು ಹೇಳೋಕೆ ಅಷ್ಟು ಎಷ್ಟು ಪ್ರಯತ್ನ ಪಡ್ತದೋ ಅದು ಮುಗಿಯೋದೇ ಇಲ್ಲ. ಹೇಳೋರು ಕೇಳೋರು ಇಬ್ರಿಗೂ ಅಷ್ಟೇ ಸ್ಥಿತಿ ಸಿಗುತ್ತೆ. ಆಕ್ಚುಲಿ ಶ್ರವಣಂ ಬಂದು ತುಂಬಾ ತುಂಬಾ ಇಂಪಾರ್ಟೆಂಟ್. ಸೊ ಇದ್ರಲ್ಲಿ ಈ ಜಗನ್ನಾಥ್ ಪಾಸ್ಟ್ ಟೈಮ್ ಇಂದ ನಾವು ಅದನ್ನು ಕಲಿಬಹುದು. ಪಾದಾಯ ಕೃಷ್ಣಕೃಷ್ಣಾಯ ಭೂತಲೇ ಶ್ರೀಮತೆ ಜಯಪತಾಮಿನಿ ವಾಚಾರ್ಯ ಪದಾಯ ಗೌರಕದಾಮದಾಯ ನಗರ ಗ್ರಾಮಚಾರಿಣಿ ವಾಂ ವಿಷ್ಣುಪಾದಾಯ ಕೃಷ್ಣಕೃಷ್ಣಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ನಾಮಿನಿ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಲೀಲಾಚಲ ನಿವಾಸಾಯ ನಿತ್ಯಾಯ ಪರಮೇಶ್ವರಾಯ ಬಲದೇವ ಸುಭದ್ರಾ ಜಗನ್ನಾಥಾಯ ತೇ ನಮಃ. ಲೀಲಾಚಲ ನಿವಾಸಾಯ ನಿತ್ಯಾಯ ಪರಮಾತ್ಮನೆ ಬಲಭದ್ರ ಸುಭದ್ರವ್ಯಂ ಜಗನ್ನಾಥಾಯ ತೇ. ಹರೇ ಕೃಷ್ಣ. ಜಗನ್ನಾಥ ಬಲದೇವ ಸುಭದ್ರಮಾಣಿಕಿ. ಆಕ್ಚುಲಿ ನೋಡಿದ್ರೆ ನಮ್ಗೆ ಈ ಕತೆ ಗೊತ್ತು ಹೆಂಗೆ ಜಗನ್ನಾಥ್ ಬಂದು ಯಾಕೆ ವ್ಯತ್ಯಾಸವಾಗಿ ಇದ್ದಾರೆ ಅಂತ ಅಲ್ವಾ. ಅವ್ರಿಗೆ ಕೈ ಇಲ್ಲ, ಕಾಲಿಲ್ಲ, ಆಮೇಲೆ ಇದು ಇಲ್ಲ, ಹೈಲಿದ್ದಿಲ್ಲ. ಇದೆಲ್ಲ ಹೆಂಗೆ ಅಂತ ನಮ್ಗೆ ಗೊತ್ತು. ಅದು ರೋಹಿಣಿ ಮಾತಾ ಬಂದು ಗೋಪ್ಯ ಇದು ದ್ವಾರಕಾ ರಾಣಿಗಳಿಗೆ ಕೃಷ್ಣನ ಬಾಲ್ಯ ಲೀಲೆ ಬಂದು ವಿವರಿಸ್ತಾ ಇರ್ತಾರೆ. ಸೊ ಅವಾಗ ಜಗನ್ನಾಥ್ ಸುಭದ್ರಮಾನಿನೇ ಗಾರ್ಡಿಯನ್ ಆಗಿ ಇಟ್ಟಿರ್ತಾರೆ. ನೀವು ಕೃಷ್ಣ ಬಲರಾಮ್ ಬಂದ್ರೆ ನೀವು ನಮ್ಗೆ ತಿಳಿಸಿ ನಾವು ಸ್ಟಾಪ್ ಮಾಡ್ಬಿಡ್ತೀವಿ. ಯಾಕಂದ್ರೆ ಅದು ಕೃಷ್ಣ ಬಂದು ಬೃಂದಾವನ ಅಂತ ಕೇಳಿದ್ರೆ ಸಾಕು ಅವರು ಫುಲ್ ಮೈ ಮರೆತು ಹೋಗ್ಬಿಡ್ತಾರೆ, ಎಕ್ಸ್ಪ್ರೆಸ್ಸಿಗೆ ಹೋಗ್ಬಿಡ್ತಾರೆ ಅಂತ ಇನ್ನು ಮಾತು ಸುಭದ್ರ ದೇವಿಗೆ ಹೇಳಿರ್ತಾರೆ. ಆದ್ರೆ ಸುಭದ್ರ ದೇವಿನೇ ಆ ಲೀಲೆಗಳನ್ನ ಕೇಳಿ ಕೇಳಿ ಅವರು ಫುಲ್ ಮೈ ಮರೆತು ಕೇಳ್ತಾ ಇರ್ತಾರೆ. ಅವಾಗ ಕೃಷ್ಣ ಬಲರಾಮು ಅಲ್ಲಿ ಬಂದು ನಿಂತ್ಕೊಂಡು ಕೇಳ್ಕೊಂಡು ಅವಾಗ ಅವರು ಇವಾಗ ಏನಾದ್ರೂ ಆಶ್ಚರ್ಯವಾದ ವಿಷಯ ನಾವು ಕೇಳಿದ್ರೆ ನಮ್ ಕೈಯೆಲ್ಲ ನಾವು ಹತ್ರ ಇಟ್ಕೊಂಡು ಕಾಲೆಲ್ಲ ಮಡ್ಚ್ಕೊಂಡು ಕಣ್ಣೆಲ್ಲ ದೊಡ್ಡದಾಗಿ ಬಿಟ್ಕೊಂಡು ಕೇಳ್ತೀವಲ್ಲ ಆ ತರ 3 ಜನನು ಹೇಳ್ತಾ ಇರ್ತಾರೆ. ಅವಾಗ ಆ ಕಡೆ ನಾರದ್ ಮುನಿ ಬಂದು ನೋಡಿದಾಗ ಈ ದೃಶ್ಯ ತುಂಬಾ ಅದ್ಭುತವಾಗಿದೆ, ನಿಮ್ಮ ದರ್ಶನ ಇದು ದೊಡ್ಡ ದೊಡ್ಡ ಕಣ್ಣು ಕೈ ಎಲ್ಲ ಮಚ್ಕೊಂಡು ತುಂಬಾ ಅದ್ಭುತವಾಗಿದೆ, ಈ ದರ್ಶನನ ನೀವು ಖಂಡಿತ ಎಲ್ಲರಿಗೂ ಕೊಡ್ಬೇಕು ಅಂತ ಬೇಡ್ಕೊಳ್ತಾರೆ. ಒಂದು ಪ್ಯೂರ್ ಡಿವೋಟಿ ಇಷ್ಟಪಟ್ರೆ ಸಾಕು ಜಗನ್ನಾಥ್ ಬಂದು ವಾಸ್ತು ಅಂದ್ಬಿಟ್ಟು. ಸೊ ಅದೇ ರೂಪದಲ್ಲಿ ಜಗನ್ನಾಥ್ ಪುರಿನಲ್ಲಿ ಕೃಷ್ಣ ಬಂದು ಎಲ್ಲರಿಗೂ ದರ್ಶನ. ಸೊ ಅದು ಒಂದು ರೀಸನ್ ಅವ್ರು ಯಾಕೆ ಹಂಗಿದ್ದಾರೆ, ಕೈ ಇಲ್ಲ ಕಾಲಿಲ್ಲ ಅಂತ. ಹಾಫ್ ಫಿನಿಶ್ಡ್ ವಿಗ್ರಹ ರೂಪದಲ್ಲಿ ಅವರು ಇದ್ದಾರೆ. ಇನ್ನೊಂದು ಬಂದು ಕಂಟಿಲೋ ಅಂದ್ರೆ ನೀಲಮಾಧವ್, ಪೂರಿಯಿಂದ ಒಂದು 30-40 ಕಿಲೋಮೀಟರ್ಸ್ ಇರಬೇಕು. ಅಲ್ಲಿ ಒಳಗೆ ಹೋದ್ರೆ ನೀಲಮಾಧವ್, ಅಲ್ಲಿ ಬಂದು ಅಲ್ಲೇ ಫಸ್ಟ್ ಜಗನ್ನಾಥ್ ಕೃಷ್ಣ ಬಂದು ನೀಲಮಾಧವ್ ರೂಪದಲ್ಲಿ ಅಲ್ಲಿರೋ ಆ ಸಬರ ಟ್ರೈಬಲ್ಸ್ಗೆ ಅವರು ದೇವರಾಗಿ ಇದ್ರು. ಅಲ್ಲಿ ಸಬರ ರಾಜ ಬಂದು ವಿಶ್ವವಾಸ, ಅವರು ಪೂಜೆ ಮಾಡ್ತಾ ಇದ್ದು ರಾಜ. ಇಂದ್ರದ್ಯುಮ್ನ ಮಹಾರಾಜ್ಗೆ ಹೆಂಗೋ ಗೊತ್ತಾಯ್ತು ತುಂಬಾ ಸುಂದರವಾಗಿದ್ದಾರೆ ನೀಲಮಾಧವ್ ಅಂತ ಹೇಳ್ಬಿಟ್ಟು ಅವರು ಅವ್ರನ್ನ ನೋಡ್ಬೇಕು ಅಂತೆಲ್ಲ ಆಸೆ ಪಟ್ಟು ಅವರು ವಿದ್ಯಾಪತಿ ಎಂಬ ಒಂದು ಮಿನಿಸ್ಟರ್ನ ಕಳಿಸ್ತಾರೆ. ಅದೆಲ್ಲನೂ ನಮ್ಗೆ ಗೊತ್ತು. ಸೊ ಆವಾಗ ಜಗನ್ನಾಥ್ ಬಂದು ನೀಲಮಾಧವ್ ಒಂದು ಮಾಯ ಆಗ್ಬಿಟ್ಟು ಜಗನ್ನಾಥ್ಗೆ ಇಂದ್ರದ್ಯುಮ್ನ ಮಹಾರಾಜ್ಗೆ ಪೂರಿನಲ್ಲಿ ಜಗನ್ನಾಥನ ಸ್ಥಾಪಿಸು ಅಂತ ಅವರು ಹೇಳ್ತಾರೆ. ಸೊ ಇದು ಇನ್ನೊಂದು ರೀಸನ್ ಬಂದು ಅಲ್ಲಿ ನಾವು ಹೋದಾಗ ಅಲ್ಲಿ ಪಾಂಡ ಒಬ್ರು ಸಿಕ್ಕಿದ್ರು, ಅವರು ಈ ಕಥೆನ ನಮ್ಗೆ ಹೇಳಿದ್ರು. ಸೊ ದ್ವಾಪರ ಯುಗದಲ್ಲಿ ರಾಮ ಬಂದು ಅವತಾರ ತಗೊಂಡಾಗ ಸುಗ್ರೀವ ಬಾಲಿಗೆ ಯಾವಾಗ್ಲೂ ಯುದ್ಧ ನಡೀತಾ ಇತ್ತಲ್ಲ, ಆಮೇಲೆ ಏನೋ ಒಂದು ಸಮಸ್ಯೆ ಇರ್ತಾ ಇತ್ತು ಯಾವಾಗ್ಲೂ. ಆಮೇಲೆ ವಾಲಿ ಬಂದು ತುಂಬಾನೇ
ಟಾರ್ಚರ್ ಮಾಡ್ತಾ ಇದ್ರು ಸುಗ್ರೀವ, ಆಮೇಲೆ ಅವರ ಹೆಂಡತಿ, ಅವ್ರ ಮಕ್ಕಳಿಗೆಲ್ಲ. ಸೊ ಸುಗ್ರೀವ ಒಂದು ಒಳ್ಳೆ ಭಕ್ತರಾಗಿದ್ರು ಅಂತ ರಾಮ ಬಂದು ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಸೊ ಅವಾಗ ರಾಮ, ಬಾಲಿಗೆ ವರ ಇತ್ತು ಅಲ್ವಾ, ಯಾರು ಎದುರುಗಡೆ ನಿಂತು ಅವ್ರ ಜೊತೆ ಯುದ್ಧ ಮಾಡ್ತಾರೋ ಅವ್ರ ಬಲ ಎಲ್ಲ ಇವ್ರಿಗೆ ಹೋಗ್ಬಿಡುತ್ತೆ ಅಂತ. ಸೊ ಅದಕ್ಕೋಸ್ಕರ ರಾಮ ಏನ್ ಮಾಡ್ತಾರೆ, ಒಂದ್ ಮರ ಹಿಂದೆ ಬಚ್ಚಿಟ್ಕೊಂಡು ಅವರು ಬಾಣನ ಬಿಟ್ಟು ಬಾಲಿನ ಹತ್ಯೆ ಮಾಡ್ತಾರೆ. ಸೊ ಆವಾಗ ವಾಲಿ ಶಾಪ ಕೊಡ್ತಾನಂತೆ, ನೀನು ಈ ತರ ನನ್ನನ್ನ, ಇದೆಲ್ಲನೂ ಭಗವಂತನ ಲೀಲೆ. ನಾವು ಬಂದು ಭಗವಂತ ಇದ ಬಗ್ಗೆ ಡಿಬೇಟ್ ಎಲ್ಲ ಏನೇನೋ ನಡೆಸ್ತಾರೆ, ಆದ್ರೆ ಭಗವಂತನ ಲೀಲೆಯನ್ನು ಯಾರು ಕ್ವೆಶನ್ ಮಾಡಕ್ಕೆ ಆಗಲ್ಲ. ಅವ್ರು ಮಾಡಿದ್ದೇ ಕರೆಕ್ಟ್, ಅವರೇ ಪರ್ಫೆಕ್ಟ್, ಅವರೇ ಪೂರ್ಣಮಿದಂ ಪೂರ್ಣಮಿದಂ. ಸೊ ಅವರೇ ಕಂಪ್ಲೀಟ್ ಅಲ್ವಾ. ಸೊ ಇದನ್ನ ಬಂದು ವಾಲಿ ಏನ್ ಹೇಳ್ತಾರೆ, ಇದು ಪಾಸ್ಟ್ ಟೈಮ್ಗೋಸ್ಕರ ಈ ಕಥೆನ ನಾವು ಹೇಳ್ಬೋದು. ಸೊ ವಾಲಿ ಹೇಳ್ತಾರೆ, ಶಾಪ ಕೊಟ್ಬಿಡ್ತಾರಂತೆ ರಾಮನ್ಗೆ, ನೀನು ಈ ತರ ಬಚ್ಚಿಟ್ಕೊಂಡು ಒಂದು ಕೈ ಇಲ್ದಂಗೆ ನನ್ನ ಹತ್ರ ನೀನು ಜಗಳ ಮಾಡಿದೆ. ಸೊ ಅದು ಇಟ್ ವಾಸ್ ಅಗೇನ್ಸ್ಟ್ ವಾರ್ ಪ್ರಿನ್ಸಿಪಲ್. ಅಂದ್ರೆ ಯುದ್ಧದಲ್ಲಿ ಒಂದೊಂದು ಪ್ರಿನ್ಸಿಪಲ್ ಇರುತ್ತೆ ಅಲ್ವಾ, ಬೆನ್ನನ್ನ ಶೂಟ್ ಮಾಡಬಾರ್ದು, ಎದುರುಗಡೆನೆ ಯುದ್ಧ ಮಾಡ್ಬೇಕು, ಎದುರುಗಡೆ ಇದ್ ಮಾಡ್ಬೇಕು ಅಂತ ನಿಯಮಗಳಿರುತ್ತೆ. ಆ ತರ ನೀನು ನಿಯಮ ಫಾಲೋ ಮಾಡದೆ ಹಿಂದೆ ಕೈ ಆಗದಂಗೆ ನೀನು ನಿಂತ್ಕೊಂಡು ನನ್ ಸಾಯಿಸ್ದೆ ಅಂತ, ನಿನ್ಗೆ ನೆಕ್ಸ್ಟ್ ಅವತಾರ ನಿನ್ಗೆ ಕೈ ಇರಬಾರ್ದು, ಕಾಲಿರಬಾರ್ದು, ಕಣ್ಣು ಇರಬಾರ್ದು ಅಂತ ಶಾಪ ಕೊಟ್ರು ಅಂತಾರೆ. ಸೊ ಅದಕ್ಕೋಸ್ಕರ ಜಗನ್ನಾಥ್ ಬಂದು ಕೈ ಇಲ್ಲ, ಕಾಲಿಲ್ಲ, ಆಮೇಲೆ ಹೈಲಿದ್ದು ಇಲ್ಲ, ಈ ತರಾನ ಅವರು. ಆಮೇಲೆ ವೇದಶಾಸ್ತ್ರಗಳಲ್ಲಿ ನಾವು ಭಗವಂತನ ಒಂದು 7 ಫಾರ್ಮ್ಸ್ ನಲ್ಲಿ ವರ್ಷಿಪ್ ಮಾಡಬಹುದು. ಅಂದ್ರೆ ಸ್ಟೋನ್ ರೂಪದಲ್ಲಿ, ಕಲ್ಲು, ಆಮೇಲೆ ಕ್ಲೇ, ಆಮೇಲೆ ವುಡ್, ಆಮೇಲೆ ಕಾಪರ್, ಸಿಲ್ವರ್, ಗೋಲ್ಡ್, ಆಮೇಲೆ ಪೇಂಟಿಂಗ್. ಮೋಸ್ಟ್ ಆಫ್ ನಮ್ಮ ಮನೆಗಳಲ್ಲೆಲ್ಲ ನಾವು ಪೇಂಟಿಂಗ್ ನಲ್ಲಿ ಫೋಟೋ ಪ್ರಕಾರ ನಾವು ಇಟ್ಟು ಪೂಜೆ ಮಾಡ್ತೀವಿ. ಸೊ ಇದೆಲ್ಲಾನು ಭಗವಂತನ ಪ್ರೇ ಮಾಡ್ಬೋದು. ಆ ತರನೇ ಜಗನ್ನಾಥ್ ಪುರಿನಲ್ಲಿ ವಿಶೇಷವಾಗಿ ಅವರು 6 ಬ್ರಹ್ಮನಾಗಿ ಬರ್ತಾರೆ. ಅಂದ್ರೆ ವುಡ್, ಮರ ಇಂದ ಅವ್ರನ್ನ ಪ್ರತಿಮೆ ಮಾಡಿ ಅವ್ರನ್ನ ನಾವು ಪೂಜಿಸ್ತೀವಿ. ಸೊ ಎವ್ರಿ 12 years ಇದು ಅವರು ಚೇಂಜ್ ಮಾಡ್ತಾ ಇರ್ತಾರೆ. ಅದೆಲ್ಲ ತುಂಬಾನೇ ಹೋಗ್ತಾ ಇರುತ್ತೆ ಆ ಬಗ್ಗೆ ವಿಚಾರ ಮಾಡಿದ್ರೆ. ಸೊ ಈ ತರ ರಾಜಾಪುರ್ ಜಗನ್ನಾಥ್ನಲ್ಲೂ ಈ ತರ ವಿಗ್ರಹಗಳಿದೆ, ಜಗನ್ನಾಥ್ ಬಲದೇವ್, ಸುಭದ್ರಾ ಮಾತೆ. ಸೊ ರಾಜಾಪುರ್ ಜಗನ್ನಾಥ್ ಬಂದು ತುಂಬಾ ವಿಶೇಷವಾಗಿದ್ದು, ತುಂಬಾ ಗ್ಲೋರಿಫೈ ಮಾಡಿದ್ದಾರೆ ನಮ್ಮ ಡಿವೋಟೀಸ್ ಎಲ್ಲ. ಸ್ಪೆಷಲಿ ಹಿಸ್ ಹೋಲಿನೆಸ್ ಜಯಪತಾಕ ಸ್ವಾಮಿ ಮಹಾರಾಜ್ ತುಂಬಾ ಕ್ಲೋಸ್ ರಾಜಾಪುರ್ ಜಗನ್ನಾಥ್. ಯಾಕಂದ್ರೆ ರಾಜಾಪುರ್ ಜಗನ್ನಾಥ್ ತುಂಬಾನೇ ಲೀಲೆಗಳನ್ನ ಮಾಡಿದ್ದಾರೆ. ಸೊ ನಾವು ಫಸ್ಟ್ ಕೃಷ್ಣ ಕಾನ್ಶಿಯಸ್ ಬಂದು ಮಾಯಾಪುರ್ಗೆ ಹೋದಾಗ ಒಂದು 15-16 years ಬ್ಯಾಕ್ ಹೋದಾಗ ನಮ್ ಟ್ರೈನ್ ನಲ್ಲೆಲ್ಲ, ಅವಾಗ ನಾವು ಅಷ್ಟು ದೂರ ಟ್ರೈನ್ ನಲ್ಲಿ ಅಂದ್ರೆ ಒಂದು 4 hours, ಇಲ್ಲ ತಿರುಪತಿ ಅವರಿಗೆ ಒಂದು 5 hours ಅಷ್ಟೇ ಟ್ರಾವೆಲ್ ಮಾಡಿದ್ದು. ಇದು 21 hours, 1 day 1 night, ಸೊ 36 hours ಈ ತರ ಟ್ರಾವೆಲ್ ಮಾಡಿದ್ದು ಅದೇ ಫಸ್ಟ್. ಸೊ ಅವಾಗ ಟ್ರೈನ್ ನಲ್ಲಿ ಫುಲ್ ಕಂಪಾರ್ಟ್ಮೆಂಟೇ ನಾವು ಬುಕ್ ಮಾಡ್ಕೊಂಡು ಎಲ್ಲ ಡಿವೋಟೀಸ್ ಹೋಗ್ತಾ ಇದ್ವಿ. ಅವಾಗ ನಮ್ಮ ರಸ್ಮೈ ಮಾತಿದ್ವಿ, ಚೈತನ್ಯ ಅವತಾರಿ ಪ್ರಭು ಮತ್ತೆ ರಸ್ಮೈ ಮಾತಿದ್ವಿ. ಅವ್ರು ನಮ್ಗೆ ರಾಜಾಪುರ್ ಜಗನ್ನಾಥ್ ಪಾಕ್ಟಮ್ಸ್ ಎಲ್ಲ ಹೇಳ್ತಾ ಇದ್ರು. ಆಮೇಲೆ ಅವ್ರಿಗೋಸ್ಕರ ನಾವು ಜ್ಯುವೆಲ್ಸ್ ಎಲ್ಲ ಮಾಡಕ್ಕೆ ಟ್ರೈನ್ ನಲ್ಲೇ ಎಲ್ಲ ಬೀಡ್ ವರ್ಕ್, ದೊಡ್ಡ ಜ್ಯುವೆಲ್ಸ್ ಎಲ್ಲ ನಮ್ಗೆ ಮಾಡಕ್ ಹೇಳ್ಕೊಟ್ಟು, ನಾವು ಟ್ರೈನ್ ನಲ್ಲಿ ಕೂತ್ಕೊಂಡು ಪಾಸ್ ಟೈಮ್ಸ್ ಕೇಳ್ಕೊಂಡು ಕೀರ್ತನ್ ಮಾಡ್ಕೊಂಡು ಈ ತರ ಜ್ಯುವೆಲ್ಸ್ ಎಲ್ಲ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ವಿ. ಅಲ್ಲಿ ಹೋಗಿ ರಾಜಾಪುರ್ ಜಗನ್ನಾಥ್ಗೆ ಆಫರ್ ಮಾಡಿ ಅಷ್ಟು ಸಂತೋಷ ಪಡ್ತಾ ಇದ್ವಿ. ಸೊ ಈ ತರ ನಮ್ಮನ್ನೆಲ್ಲ ತುಂಬಾ ಎಂಗೇಜ್ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಇಷ್ಟು ಸಸ್ಟೈನ್ ಆಗಿದೀವಿ ನಾವು ಭಕ್ತಿ ಸೇವೆನಲ್ಲಿ ಅಂತ ನಾನು ಹೇಳ್ಕೊಳ್ತೀನಿ. ಸೊ ಅವರಿಬ್ಬರಿಗೆ ತುಂಬಾ ಧನ್ಯವಾದಗಳು. ಈ ತರ ಬಂದು ಜಗನ್ನಾಥ್, ರಾಜಾಪುರ್ ಜಗನ್ನಾಥ್ ಇನ್ನೊಂದು ವಿಶೇಷ ಏನಂದ್ರೆ, ಅವ್ರು ಹೆಂಗ್ ಬಂದ್ರು ಅಂದ್ರೆ, ಒಬ್ರು ಜಗದೀಶ್ ಗಾಂಗುಲಿ ಅಂತ ಒಬ್ಬ ಡಿವೋಟಿ ಇದ್ರು, ಬೆಂಗಾಲಿ ಡಿವೋಟಿ. ಸೊ ಅವ್ರು ಬಂದು ಅವ್ರಿಗೆ ತುಂಬಾ ಯಾವಾಗ್ಲೂ ವರ್ಷ ಜಗನ್ನಾಥ್ ರಥ ಯಾತ್ರೆಗೆ ಹೋಗಿ ಜಗನ್ನಾಥ್ನ ಅಷ್ಟು ತುಂಬಾ ಪ್ರೀತಿ. ಸೊ ನಮಗೂ ಒಬ್ಬೊಬ್ರು ಡಿಟೀಸ್ ತುಂಬಾ ಇಂಟಿಮೇಟ್ ಆಗಿರ್ತಾರಲ್ಲ, ಆ ತರ ಇವ್ರಿಗೆ ಜಗನ್ನಾಥ್ ಅಂದ್ರೆ ತುಂಬಾ ಇಷ್ಟ. ಮಾಯಾಪುರಿಂದ ಅವ್ರು ಒರಿಸ್ಸಾಗ ಹೋಗಿ ಅಲ್ಲಿ
ಜಗನ್ನಾಥನ ದರ್ಶನ ಮಾಡ್ತಾ ಇದ್ರು ಯಾವಾಗ್ಲೂ. ಸೊ ವರ್ಷ ವರ್ಷ ಮಾಡ್ತಾ ಇದ್ರು. ಒಂದ್ಸತಿ ಏನಾಯ್ತು, ಅವ್ರಿಗೆ ದೊಡ್ಡ ಕಾಯಿಲೆ ಬಂದು ಅವ್ರ ಹೋಗ್ಬಿಡ್ತು, ಕಣ್ಣಿನ ದೃಷ್ಟಿ ಹೋಗ್ಬಿಡ್ತು. ಸೊ ಅವಾಗ ಅವರು ಇವಾಗ ಇನ್ನು ಒಂದ್ ತಿಂಗಳಿನಲ್ಲಿ ಪೂರಿ ಜಗನ್ನಾಥ ರಥಯಾತ್ರೆ ಇದೆ, ನಾನು ಹೋಗ್ತೀನಿ. ನೋಡಕ್ ಆಗ್ಲಿಲ್ಲ ಅಂದ್ರೂ ಅವರು ಕೃಷ್ಣನ ನಾಮ ಜೈ ಜಗನ್ನಾಥ್ ನೆನ್ನೆ ನಮ್ಮ ರಥಯಾತ್ರದಲ್ಲಿ ಎಲ್ಲಿ ನೋಡಿದ್ರು ಜೈ ಜಗನ್ನಾಥ್ ಜೈ ಜಗನ್ನಾಥ್ ಅಂತ ಎಷ್ಟು ಚೆನ್ನಾಗಿತ್ತು. ಸೊ ಆತರ ಒಂದು ದಿನ ಪೂರ್ತಿ ಹೆಂಗ್ ಪಾಸ್ ಆಯ್ತು ಅಂತಾನೆ ಗೊತ್ತಿಲ್ಲ. ಎಷ್ಟೋ ಕಷ್ಟ, ನಾವು ನಡೆಯೋದು, ಒಬ್ಬೊಬ್ರಿಗೆ ಕೈ ನೋವು, ಕಾಲ್ ನೋವು, ಏನೇನೋ ನೋವು, ಒಬ್ಬೊಬ್ರು ಬಿದ್ರು ಎದ್ರು, ಆಮೇಲೆ ಸ್ವಲ್ಪ ಇದೆಲ್ಲ ಆಯ್ತು. ಆದ್ರೂನು ಎಲ್ಲರಿಗೂ ಅಷ್ಟು ಸಂತೋಷ. ಸೊ ಈ ತರ ಅವರು ಹೋಗ್ಬೇಕು ಅಂತ ಅವ್ರಿಗೆ ತುಂಬಾ ಆಸೆ. ಆದ್ರೆ ಅವ್ರ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಯಾರು ಬಿಡ್ಲೇ ಇಲ್ಲ ಅಂತೆ. ಇಲ್ಲ, ಕೂಡ ಬಂದು ಅಷ್ಟು ದೂರ ಟ್ರಾವೆಲ್ ಮಾಡೋದು ಹೋಗೋದೆಲ್ಲ ಸರಿ ಇಲ್ಲ, ಬೇಡ ಅಂತ ಅವರು ಅವ್ರನ್ನ ಬಿಡ್ಲಿಲ್ಲ. ಸೊ ಅವಾಗ ಅವ್ರು ತುಂಬಾ ಹತ್ಕೊಂಡು ಜಗನ್ನಾಥ್ಗೆ ಬೇಡ್ಕೊಳ್ತಾರೆ. ಬೇಡ್ಕೊಂಡೆ ಹಂಗೆ ಮಲಗ್ತಾರೆ. ಸೊ ಯಾವಾಗ್ಲೂ ನಾವು ಯಾವ್ದು ಯೋಚನೆ ಮಾಡ್ತೀವೋ ಅದು ನಮ್ಮ ಕನಸಿನಲ್ಲಿ ಬರುತ್ತಲ್ಲ, ಆ ತರ ಜಗನ್ನಾಥ್ಗೆ ಕನಸಿನಲ್ಲಿ ಬಂದ್ಬಿಟ್ಟು ಹೇಳಿದ್ರಂತೆ, ನೀನ್ ನಾಳೆ ಬೇಗ ಹೋಗಿ ಆ ಗಂಗಾನಲ್ಲಿ ಸ್ನಾನ ಮಾಡು. ಅವಾಗ ಸ್ನಾನ ಮಾಡುವಾಗ ಒಂದು ಕಟ್ಟೆ ಬಂದು ನಿನ್ನನ್ನ ಮುಟ್ಟುತ್ತೆ, ನಿನ್ ತಲೆಗೆ ತಟ್ಟುತ್ತೆ. ಆ ಕಟ್ಟೆನ ತಗೊಂಡ್ ಬಂದು ನೀನು ಜಗನ್ನಾಥ್ ವಿಗ್ರಹನ ಮಾಡಿ ನೀನು ವರ್ಷಿಪ್ ಮಾಡು ಅಂತ. ಅದು ಯಾರ ಹತ್ರ ಮಾಡಿಸ್ಬೇಕು ಅಂದ್ರೆ ಅವರ ಫ್ರೆಂಡ್ ಒಬ್ರು, ಅವ್ರಿಗೆ ಬಂದು ಕಾರ್ಪೆಂಟರ್, ಅವ್ರಿಗೆ ಇದು ಕುಷ್ಠರೋಗ ಇರುತ್ತೆ. ಸೊ ಆ ಕುಷ್ಠರೋಗಿ ಹತ್ರ ನೀನು ಮಾಡಿಸು ಅಂತ ಹೇಳ್ತಾರೆ. ಸೊ ಇವ್ರು ಹೆಂಗೆಪ್ಪ, ಅವ್ರ ಕುಷ್ಠರೋಗಿ, ಅವ್ರಿಗೆ ತುಂಬಾ ನೋವಿದೆ, ಅದು ತುಂಬಾ ಬ್ಲಡ್ ಪಸ್ ಎಲ್ಲ ಬರುತ್ತಲ್ಲ, ಸೊ ಅದೆಲ್ಲ ಚೆನ್ನಾಗಿರಲ್ಲ, ಬೇಡ ಅಂದ್ರೆ ಜಗನ್ನಾಥ್ ಹೇಳ್ತಾರೆ, ಇಲ್ಲ ಅವ್ರ ಹತ್ರನೇ ನೀನ್ ಮಾಡ್ಸು. ನಿನ್ ಫ್ರೆಂಡ್ ಮಾಡ್ತಾ ಮಾಡ್ತಾ ನನ್ನನ್ ಮಾಡ್ತಾ ಮಾಡ್ತಾ ಅವ್ರ ಲೆಪೋಸಿ ಎಲ್ಲ ಕುಷ್ಠ ಎಲ್ಲ ಹೋಗ್ಬಿಡುತ್ತೆ ಅಂತ ಅವ್ರು ಬಂದು ಹೇಳ್ತಾರೆ. ಸೊ ಇವ್ರು ಹೋಗಿ ಆತರ ನೆಕ್ಸ್ಟ್ ಡೇ ಬೆಳಗ್ಗೆ ಹೋಗಿ ಅವ್ರು ಸ್ನಾನ ಮಾಡುವಾಗ ಒಂದು ದಾರು ಬ್ರಹ್ಮ, ಕಟ್ಟೆ ಅಂತ ಹೇಳ್ಬಾರ್ದು, ಒಂದು ದಾರು ಬ್ರಹ್ಮ ಬಂದು ಅವ್ರನ್ನ ಮುಟ್ತು. ಸೊ ಆ ದಾರು ಬ್ರಹ್ಮನ ತಗೊಂಡ್ ಬಂದು ಅವರು ಅವ್ರ ಫ್ರೆಂಡಿಗೆ ಕೊಟ್ಟು ನೀನ್ ಮಾಡು ಅಂತ. ಅವ್ರ ಫ್ರೆಂಡಿಗೆ ತುಂಬಾನೇ ನೋವಿತ್ತು. ಇಲ್ಲ, ನಂಗೆ ಆಗಲ್ಲ ಆಗಲ್ಲ, ನನ್ನನ್ನ ಯಾರು ಮುಟ್ಟೋಕೆ ಆಗಲ್ಲ, ನೀನ್ ಸುಮ್ನೆ ಫರ್ನಿಚರ್ಸೇ ಮಾಡಕ್ ಯಾರು ಒಪ್ಪಲ್ಲ, ನನ್ನ ಹತ್ರ ಒಂದು ಟೇಬಲ್ ಚೇರೆ, ನೀನು ಭಗವಂತನ ಮಾಡು ಅಂತೀಯಲ್ಲ, ಇಲ್ಲ ಅಂತ ಅವ್ರು ತುಂಬಾನೇ ಇದ್ ಮಾಡ್ತಾರೆ. ಸೊ ಇವ್ರು ಹೆಂಗೋ ಕನ್ವಿನ್ಸ್ ಮಾಡಿ ಒಪ್ಸಿ ಮಾಡ್ತಾರೆ, ಏನ್ ಮಾಡು ಅಂತ. ಅವ್ರ ಜೊತೆನೆ ಇವ್ರು ದಿನ ಸ್ಪೆಂಡ್ ಮಾಡಿ ಅವ್ರಿಗೆ ಎಲ್ಲ ನೋಡ್ಕೊಳ್ತಾರೆ. ಅವ್ರು ಎಷ್ಟು ಕಷ್ಟಪಟ್ಟು ನೋವ್ನಲ್ಲಿ ಮಾಡಿದ್ರು ಅಂತ ಇವರು ದಿನ ನೋಡಿ ಅವ್ರಿಗೆ ಕೀರ್ತನ್ ಮಾಡೋದು, ಜಗನ್ನಾಥ್ ಫಾಸ್ಟ್ ಟೈಮ್ಸ್ ಹೇಳೋದು, ಇದೆಲ್ಲ ಅವರು ಮಾಡ್ತಾ ಇದ್ರು. ಸೊ ಆವಾಗ ಮಾಡ್ತಾ ಮಾಡ್ತಾ ಆ ಕುಷ್ಠ ಎಲ್ಲ ಕಡಿಮೆ ಆಗ್ತಾನೆ ಬಂತಂತೆ. ಸೊ ಅದು ಮುಗಿದ್ಮೇಲೆ ಇವ್ರಿಗೂ ದೃಷ್ಟಿನೂ ಬಂತು, ಕಣ್ ದೃಷ್ಟಿನೂ ಬಂತು, ಅವ್ರಿಗೂ ಕುಷ್ಠರೋಗ ಹೋಯ್ತು. ಆಮೇಲೆ ಜಗನ್ನಾಥನ ಸ್ಥಾಪನೆ ಮಾಡಿ ಪೂಜೆ ಎಲ್ಲ ಮಾಡಕ್ ಶುರು ಮಾಡಿದ್ರು. ಆವಾಗ ತಿರ್ಗಾ ಜಗನ್ನಾಥ್ ಬಂದ್ಬಿಟ್ಟು, ನನ್ನ ತಂಗಿ ಅಣ್ಣನ ನೀನ್ ಮಾಡ್ಲಿಲ್ಲ, ನೀನು ತಿರ್ಗಾ ಅವ್ರ ಹತ್ರನೇ ಮಾಡಿಸು ಅಂತ. ಇವಾಗ ಸಂತೋಷದಿಂದ ಆ ಡಿವೋಟಿ ಬಂದು, ಆ ಫ್ರೆಂಡ್ ಬಂದು ಚೆನ್ನಾಗಿ, ಅವ್ರ ಹೆಸರು ಸಿಗ್ಲಿಲ್ಲ ನನ್ಗೆ. ಸೊ ಅವರು ಜಗನ್ನಾಥ್, ಬಲದೇವ್, ಸುಭದ್ರಮ್ಮ 3 ವಿಗ್ರಹಗಳನ್ನು ಮಾಡಿ ಸ್ಥಾಪನೆ ಮಾಡಿ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ರು, ಜಗದೀಶ್ ಗಂಗೂಲಿ ಮತ್ತು ಅವರು ಮನೆಯದವರು, ಈ ಫ್ರೆಂಡು ಎಲ್ಲ. ಸೊ ಆಮೇಲೆ ಕಾಲ ಹೋಗ್ತಂತೆ ಇವರು ಜಗನ್ನಾಥ್ ಅವರು ಜಗದೀಶ್ ಅವರು ತೀರೋದ್ಮೇಲೆ ಹಂಗೆ ದೇವಸ್ಥಾನ ಎಲ್ಲ ಮುಚ್ಚೋಯ್ತು ಎಲ್ಲಾನೇ. ಫುಲ್ ಅಲ್ಲಿ ಏನೋ ಒಂದು ದೊಡ್ಡ ಕಾಯಿಲೆ ಬಂದು ಆ ಫುಲ್ ವಿಲೇಜ್ಗೆ ಎಲ್ಲಾನು ಅಲ್ಲಿ ವಿಲೇಜೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು. ಸೊ ಫುಲ್ ಕಾಡಾಗ್ಬಿಟ್ಟಿತ್ತು ಜಗನ್ನಾಥ್, ರಾಜಾಪುರ್ ಜಗನ್ನಾಥ್ ಜಾಗ. ಸೊ ಅವಾಗ ಫುಲ್ ಇದೆಲ್ಲ ಬರುತ್ತಲ್ಲ, ಹ್ಯಾಂಡ್ ಬಂದ್ಬಿಟ್ಟು ಫುಲ್ ಎಲ್ಲ ಮುಚ್ಚಿಬಿಟ್ಟಿತ್ತು. ಒಂದ್ಸತಿ ಆ ಕಡೆ ಒಂದು 15 ವರ್ಷದ ಹುಡುಗ ಬರ್ತಾ ಇದ್ದ. ಆ ಹುಡುಗ ಹೆಸರು ಜಾಮಿನಿ ಘೋಷ್. ಇದು ಬಂದು ಸ್ವಲ್ಪ ಒಂದು 100 ವರ್ಷ ಮುಂಚೆನೆ ಆಗಿರೋದು. ಸೊ ಆವಾಗ ಜಾಮಿನಿ ಘೋಷ್ ಬರ್ತಾ ಇದ್ದಂಗೆ ಅವನು ಆ ಕಾಡ ಬೇಗ ಹೋಗ್ಬೇಕು, ಮಾಯಾಪುರ್ ತಲುಪ್ಬೇಕು, ಇಲ್ಲಿ ಅವನ್ ಊರಿಂದ ಅಲ್ಲಿ ಹೋಗ್ಬೇಕು ಅಂತ ಅವ್ರು ಏನ್ ಮಾಡ್ದ, ಕಾಡೊಳಗೆ ಹೋಗ್ಬಿಟ್ಟಿದ್ದಾನೆ. ಚಿಕ್ಕ ಹುಡುಗ ಅಲ್ವಾ, ಧೈರ್ಯ ಜಾಸ್ತಿ.
ಸೊ ಹೋಗ್ತಾ ಹೋಗ್ತಾ ಏನಾಯ್ತು, ಸಡನ್ ಆಗಿ ಒಂದು ಮರ ಬಂದು ಢಬಾರ್ ಅಂತ ಮುಂದೆ ಬಿತ್ತಂತೆ, ದೊಡ್ಡ ಮರ. ಅದ್ ನೋಡ್ಬಿಟ್ಟು ಎದುರು ಬಿಟ್ಟಿದ್ದಾನೆ. ಎದುರು ಬಿಟ್ಟು ಅವನು ಅಲ್ಲೇ ಮೂರ್ಛೆ ಹೋಗ್ಬಿಟ್ಟ. ಸೊ ಆಮೇಲೆ ಅವನು ಎದ್ದು ನೋಡ್ತಾನೆ, ಯಾರೋ ಅವನ್ನ ಎದುರ್ಬೇಡ, ನಾನಿದ್ದೀನಿ, ನಾನ್ ನಿನ್ ಫ್ರೆಂಡು, ನಾನ್ ನಿನ್ ಕಾಪಾಡ್ತೀನಿ, ನೀನು ಭಯ ಪಡ್ಕೊಳ್ಬೇಡ ಅಂತ ಹೇಳ್ತಾ ಇರೋದು ಕೇಳುತ್ತೆ. ನಿನ್ ಫ್ರೆಂಡ್ ಅಂದ್ರೆ ನನ್ಗೆ ಇವಾಗ್ಲೇ ನನ್ನ ಮಾವ ಮನೆಗೆ ನಾನು ಹೋಗೋಕೆ ಬಂದೆ ಅಲ್ವಾ, ಅಲ್ಲಿ ನೀನ್ ತಲುಪ್ಸು, ಅವಾಗೆ ನಾನು ನಂಬೋದು ಅಂತಾರೆ. ಸೊ ಆ ಥರನೇ ಹಿಂಗೆ ಅವನು ಅವ್ರ ಮಾಯಾಪುರ, ಆ ಗಂಗಾ ದಾಟಿ ಮಾಯಾಪುರ ಹೋಗಿ ಸೇರ್ಬಿಡ್ತಾನೆ. ಸೊ ಅವನಿಗೆ ತುಂಬಾ ಸಂತೋಷ ಆಗ್ಬಿಟ್ಟು ಅವನು ಅಲ್ಲೆಲ್ಲ ಕೇಳ್ತಾನೆ, ಈ ಜಾಗ ಯಾರ್ದು ಅಂತ. ಸೊ ಆ ಜಾಗ ಯಾರ್ದು ಅಂತ ಕೇಳಿದಾಗ ಈ ಪಥಿಕ್ ಉಪಾಧ್ಯಾಯ ಅಂತ ಒಬ್ಬ ಬೆಂಗಾಲಿ ಇರ್ತಾರೆ. ಸೊ ಅವ್ರನ್ನ ಕೇಳ್ಬಿಟ್ಟು ಇಲ್ಲೇ ಅಂತ, ಆ ಈ ಜಾಗದಲ್ಲಿ ನಮ್ಗೆ ಕೊಡಿ, ನಾವು ದೇವಸ್ಥಾನ ಮಾಡ್ತೀವಿ ಅಂತ. ಸೊ ಅವಾಗ ಅವರು ಒಪ್ಕೊಂಡು ಇವ್ರನ್ನ ದೇವಸ್ಥಾನ ಮಾಡಕ್ಕೆ ಅಲ್ಲಿ ಒಪ್ಕೊಂತಾರೆ. ಅಲ್ಲಿ ಜಾಮಿನಿ ಘೋಷ್ ಬಂದು ಒಂದು ಚಿಕ್ಕದಾಗಿ ಆ ಮಣ್ಣೆಲ್ಲ ಮೌಂಟೇನ್ ತರ ಇರುತ್ತೆ, ಆ ಮೌಂಟೇನ್ ಎಲ್ಲ ಕ್ಲಿಯರ್ ಮಾಡಿ ಅಲ್ಲಿ ಜಗನ್ನಾಥ ಬಲದೇವ್ ಸುಭದ್ರಮಾಯಿ ನ ತೆಗೆದ್ಬಿಟ್ಟು ಅಲ್ಲಿ ಪೂಜೆ ಮಾಡೋಕೆ ಶುರು ಮಾಡ್ತಾರೆ. ಸೊ ಆ ಥರನೇ ಅವರು ಮಾಡ್ತಾ ಇದ್ರು. ಆಮೇಲೆ ಈ ಪಥಿಕ್ ಉಪಾಧ್ಯಾಯ ಅವರು ಮನೆಯವರೆಲ್ಲ ಚೆನ್ನಾಗಿ ಇವ್ರಿಗೆ ಹೆಲ್ಪ್ ಮಾಡ್ತಾ ಇದ್ರು. ಇವರು ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾ ಇದ್ರು. ಅದು ಹೋಗ್ತಾ ಹೋಗ್ತಾ ಅವ್ರಿಗೆ ಅಷ್ಟು ಸಾಕಾಗ್ಲಿಲ್ಲ ಹಣ ಬರೋದು. ಯಾಕಂದ್ರೆ ಒಂದು ದೇವಸ್ಥಾನ ಮೇಂಟೈನ್ ಮಾಡ್ಬೇಕಂದ್ರೆ ಎಷ್ಟು ಖರ್ಚಿದೆ ಅಲ್ವಾ, ಹೂವು ಹಣ್ಣು ಇದೆಲ್ಲ ಯಾವಾಗ್ಲೂ ಮಾಡ್ತಾ ಇರ್ಬೇಕು. ಆಕ್ಚುಲಿ ಜಗನ್ನಾಥ್ ಹೇಳಿದ್ರಂತೆ ಫಸ್ಟ್ ನಂಗೆ ನೀನು ಗಂಗಾ ನೀರು, ಹಾಲು, ಫಲ ಇಷ್ಟಿಟ್ಟು ಪೂಜೆ ಮಾಡು ಸಾಕು ಅಂತ. ಇದೇ ಮಾಡ್ತಾ ಇದ್ರು. ಆಮೇಲೆ ಪಥಿಕ್ ಅವರು ಬೇರೆ ಊರಿಗೆ ಹೋಗ್ಬಿಟ್ರು, ಕಟ್ವಾಗ್ ಹೋಗ್ಬಿಟ್ರಂತೆ. ಅಲ್ಲಿ ಕಟ್ವಾಗ್ ಹೋದಾಗ ಇಲ್ಲಿ ಅಷ್ಟು ನೋಡಕ್ಕೆ ಯಾರು ಇರ್ಲಿಲ್ಲ. ಸೊ ಅವ್ರನ್ನ ವಿಲೇಜಸ್ ಎಲ್ಲ ಬಂದು ಈ ಕಡೆ ಫುಲ್ ತಿರ್ಗಾ ಮುಚ್ಚೋಗಿದೆ, ಅಲ್ಲಿ ಯಾರು ಹೋಗೋದಿಲ್ಲ ಬರೋದಿಲ್ಲ, ಜಾಮಿನಿ ಘೋಷು ಇರೋದು. ಸೊ ನಮ್ಗೆ ಅಲ್ಲಿಂದ ಏನೇನೋ ಸೌಂಡ್ ಬರ್ತಾ ಇದೆ, ನನ್ಗೆ ನೀರ್ ಕೊಡು, ನಾನು ಇಲ್ಲಿಂದ ನನ್ ಹೊರಗ್ ಬರ್ಬೇಕು, ಆ ಥರ ಎಲ್ಲ ಸೌಂಡ್ ಬರ್ತಾ ಇದೆ, ನೀವು ಬನ್ನಿ ಅಂತ. ಸೊ ಅವರೆಲ್ಲ ಬಂದು ಇಲ್ಲಿ ತಿರ್ಗಾ ಸ್ಥಾಪನೆ ಮಾಡಿ ಚಿಕ್ಕ ಟೆಂಪಲ್ ಆಗಿ ಕಟ್ಬಿಟ್ಟು ಅವರೆಲ್ಲ ನೋಡ್ಕೊಳ್ತಾ ಇದ್ರು. ಆಮೇಲೆ ಅವರು ಪಥಿಕ್ ಅವ್ರ ಮಗಳು ಗೆ ಅವ್ರ ಮಗಳು ಮತ್ತೆ ಅಳಿಯ ಅಲ್ಲಿ ನೋಡ್ತಾ ಇದ್ರು. ಅವರು ಏನೋ ಒಂದು ಕಾರಣಕ್ಕೆ ಅಳಿಯ ಮನೆ ಊರಿಗೆ ಹೋಗ್ಬಿಡೋಣ ಅಂತ ಅವ್ರು ಹೋದಾಗನು ಅಲ್ಲಿ ಅವ್ರಿಗೆ ತುಂಬಾ ಸಮಸ್ಯೆ ಅಂತೆ. ಎಷ್ಟು ಸಮಸ್ಯೆ ಅಂದ್ರೆ ತಡ್ಕೊಳಕ್ಕೆ ಆಗ್ಲಿಲ್ಲ. ಸೊ ಅವರೆಲ್ಲ ತಿರ್ಗಾ ಇಲ್ಲ ಪೂರಿನಲ್ಲೇ ಇದು ರಾಜಾಪುರ್ನಲ್ಲೇ ಬಂದು ಇರ್ಬೇಕು ಅಂತ ತಿರ್ಗಾ ವಾಪಸ್ ಬಂದು ಇನ್ನೂ ಅವ್ರು ಮಾಡ್ತಾ ಇದ್ದಾರೆ ಸೇವೆ ಅಂತ ಅವ್ರ ವಂಶದವರೆಲ್ಲ ಮಾಡ್ತಾ ಇದ್ರು. ಆಮೇಲೇನು ಅವ್ರಿಗೆ ಒಂದು ಫ್ಯಾಮಿಲಿ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅಲ್ವಾ. ಸೊ ಆಮೇಲೆ ಅವ್ರು ಏನ್ ಮಾಡಿದ್ರು, ಜಗನ್ನಾಥೆ ಬಂದು ಡ್ರೀಮ್ ನಲ್ಲಿ ಬಂದು ನೀನು ಇಸ್ಕಾನ್ಗೆ ನಮ್ಮನ್ನ ಹ್ಯಾಂಡ್ ಓವರ್ ಮಾಡು ಅಂತ ಹೇಳಿದ್ರಂತೆ. ಸೊ ಆವಾಗ ಜಯಪತಾಕ ಮಹಾರಾಜ್ಗೆ GBC ಕರೆಸ್ಬಿಟ್ಟು ಅವರು ಹ್ಯಾಂಡ್ ಓವರ್ ಮಾಡಿ ಅದನ್ನ ಇಸ್ಕಾನ್ ಪ್ರಾಪ್ತಿಯಾಗಿ ಒಪ್ಸಿ ಇವಾಗ ಎಷ್ಟು ಸುಂದರವಾದ ದೇವಸ್ಥಾನ ಬಂದಿದೆ. ಅದು ಲಾಸ್ಟ್ ನಾವು ಪರಿಕ್ರಮ ಹೋದಾಗ ಎಷ್ಟು ಸುಂದರವಾಗಿದೆ ರಾಜಪುರ್ ಜಗನ್ನಾಥ್. ರಾಜ ತರಾನೇ ಅಲ್ಲಿ ಜಗನ್ನಾಥ್ ಇದ್ದಾರೆ. ಅವ್ರ ಸೇವೆ ಅಷ್ಟು ಚೆನ್ನಾಗಿ ನಡೆಯುತ್ತೆ, ದಿನಾ ಚಪ್ಪನ್ ಭೋಗ್ ನಡೆಯುತ್ತೆ. ಸೊ ಈ ತರ ಅಲ್ಲಿ ರಾಜಪುರ್ ಜಗನ್ನಾಥ್ನಲ್ಲಿ ಜಗನ್ನಾಥ್ ಇದ್ದಾರೆ. ಸೊ ಅಲ್ಲಿ ಬಂದು ಜಾಸ್ತಿ ಪಾಸ್ ಟೈಮ್ಸ್ ಇದೆ. ಒಂದೊಂದು ಪಾಸ್ ಟೈಮ್ ನಲ್ಲಿ ನಾವು ಏನ್ ಲೆಸನ್ ಕಲ್ಕೊಳ್ಬಹುದು ಅದನ್ನ ನಾನು ಟ್ರೈ ಮಾಡ್ತೀನಿ. ಆ ಪಾಸ್ ಟೈಮ್ಸ್ ಮಾತ್ರ ಹೇಳಕ್ಕೆ. ಸೊ ಒಂದ್ಸತಿ ಏನಾಯ್ತು, ಒಬ್ರು ಜಗನ್ನಾಥ್ ಬಲದೇವ್ ಸುಭದ್ರಮಾಯಿಗೆ ಆಫರಿಂಗ್ ಎಲ್ಲ ಭೋಗ ಎಲ್ಲ ಆಫರ್ ಮಾಡ್ಬಿಟ್ಟು ಆ ಪ್ರಸಾದನ ಎಲ್ಲರಿಗೂ ಕೊಡ್ತಾ ಇದ್ರು. ಆಮೇಲೆ ಅವ್ರ ಫ್ರೆಂಡ್ಸ್ಗೂ ತಗೊಂಡೋಗಿ ಕೊಡ್ತಾ ಇದ್ರಂತೆ. ಅಲ್ಲಿ ಆ ಜಾಗದಲ್ಲಿ ಜಾಸ್ತಿ ಮುಸಲ್ಮಾನರು ಇದ್ದಾರೆ. ಅಲ್ಲಿ ಆ ಫ್ರೆಂಡ್ ಮುಸಲ್ಮಾನಿಗೂ ಕೊಟ್ಟಾಗ ಅವ್ರು ಬಂದು ಇಲ್ಲ ನನ್ಗೆ ಬೇಡ, ಇದು ನಿಮ್ ದೇವ್ರು ಪ್ರಸಾದ ನಮ್ಗೆ ಬೇಡ ಅಂತ ಬೇಡ ಅಂದ್ಬಿಟ್ರಂತೆ. ಸೊ ಆವಾಗ ಏನಾಯ್ತು, ನೆಕ್ಸ್ಟ್ ಡೇ ತಿರ್ಗಾ ಆ ಮುಸಲ್ಮಾನು ಆ ಫ್ರೆಂಡ್ ಜೊತೆನೆ ಬಂದು ನಮ್ ಪ್ರಸಾದ ಕೊಡಿ ಅಂತ ಕೇಳ್ತಾರಂತೆ. ಸೊ ಇವ್ರು ನಿನ್ನೆ ಬೇಡ ನನ್ ಕೊಟ್ಟಾಗ ಬೇಡ ಬೇಡ ಅಂದ್ಬಿಟ್ಟು ಇವಾಗ ಏನ್ ಬಂದು ಕೊಡು ಅಂತ ಇದೆಯಾ ಅಂತ ಕೇಳಿದಾಗ, ಹೌದು ನಾನ್ ಮಾಡಿದ್ದು ದೊಡ್ಡ ತಪ್ಪಾಯ್ತು, ಹರೇ ಕೃಷ್ಣ
ನೆನ್ನೆ ರಾತ್ರಿ ನನ್ನ ಕನಸಿನಲ್ಲಿ ಒಬ್ರು ಬೆಳ್ಳಗಿರೋರು ಬಂದು ನನ್ನ ತಮ್ಮನ ಪ್ರಸಾದನ ಬೇಡ ಅಂತೀಯಾ ಅಂತ ಹೊಡಿಯೋಕೆ ಬಂದ್ರು. ಅಲ್ಲಿ ಒಂದು ಆಮ್, ಮಾತೆ ಇದ್ರು. ಅವರು ಅರಿಶಿನ ಬಟ್ಟೆ ಎಲ್ಲ ಹಾಕೊಂಡು ಅವರು ನಗ್ತಾ ಇದ್ರು. ಹೊಡಿ ಅಣ್ಣ ಹೊಡಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ನನ್ಗೆ ಭಯ ಆಯ್ತು, ಇನ್ಮೇಲೆ ನಾನು ಈ ಈ ತರ ಪ್ರಸಾದನ ಅವಮಾನ ಮಾಡಲ್ಲ ಅಂತ. ಸೊ ಇವಾಗ್ಲೂ ಅಲ್ಲಿ ಅಷ್ಟು ಬೇರೆ ಮತದವರು ಇದ್ರೂನು ಅವ್ರು ಅಷ್ಟೇ ಭಯಭಕ್ತಿಯಿಂದ ಜಗನ್ನಾಥನ ನೋಡ್ತಾರೆ, ಪೂಜೆ ಮಾಡ್ತಾರೆ. ಬಂದು ಒಳಗೆ ಏನ್ ಮಾಡ್ಲಿಲ್ಲ ಅಂದ್ರೂ ಅದು ವಿರೋಧ ಮಾಡಕ್ಕೆ ಹೋಗಲ್ಲ. ಇವರಲ್ಲ, ದೀಕ್ಷಾದವರೆಲ್ಲ ಅಷ್ಟು ಚೆನ್ನಾಗಿ ಆ ತುಂಬಾ ಭಯ ಭಕ್ತಿ ಇದೆ ಅವ್ರಿಗೆ ಜಗನ್ನಾಥ ಬಗ್ಗೆ. ಸೊ ಈ ತರ ನಾವು ಜಗನ್ನಾಥ ಪ್ರಸಾದನ ಯಾವಾಗ್ಲೂ ತಿರಸ್ಕಾರ ಮಾಡಬಾರ್ದು. ಪ್ರಸಾದ ಅಂದ್ರೆ ಜಗನ್ನಾಥ್ ಪುರಿನಲ್ಲಿ ಆದ್ರೂ, ಪೂರಿನಲ್ಲಿ ಒಡಿಸ್ಸಾನಲ್ಲಿ ಅಲ್ಲಿ ನಾಯಿ ಬಾಯಿಂದಾನು ಕೊಟ್ರು ಆ ಪ್ರಸಾದ ಅಂತ. ಸೊ ನಾವು ಬಂದು ಎವ್ರಿ ಏಕಾದಶಿಗೆ ನಾವು ದ್ವಾದಶಿ ಬ್ರೇಕ್ ಟೈಮ್ಗೆ ಜಗನ್ನಾಥ್ ಮಹಾಪ್ರಸಾದನ ಹಾಕಿ ಬ್ರೇಕ್ ಮಾಡ್ತೀವಲ್ಲ, ಅದು ರೈಸ್. ಆ ರೈಸ್ ಬಂದು ಆಕ್ಚುಲಿ ಮಿಕ್ಕೋಗಿರೋದು. ಅಂಡ್ ಜಗನ್ನಾಥ್ ಪುರಿನಲ್ಲಿ 7 times 56 items ಮಾಡ್ತಾರೆ, ಆಫರ್ ಮಾಡಿ ಅದನ್ನೇ ಕೊಡ್ತಾರೆ ಅಲ್ವಾ. ಆನಂದ್ ಬಜಾರ್ನಲ್ಲಿ ಇಲ್ಲ ಅಲ್ಲಿ ಹೋಟೆಲ್ನಲ್ಲೆಲ್ಲ ಹೋದ್ರೆ ಅದೇ ಸಿಗುತ್ತೆ ನಮ್ಗೆ. ಬೇರೆ ಎಲ್ಲ ವ್ಯತ್ಯಾಸವಾಗಿ ಏನ್ ಮಾಡಕ್ ಹೋಗಲ್ಲ ಅಲ್ಲಿ ಇರೋ ಜನರು. ಸೊ ಜಗನ್ನಾಥ್ ಪುರಿನಲ್ಲಿ ಪ್ರಸಾದ ಅಲ್ಲಿ ಮಿಕ್ಕೋಗೋದೇ ಇಲ್ಲ ಅಂತೆ. ಸಪೋಸ್ ಸ್ವಲ್ಪ ಮಿಕ್ಕೋಗಿರೋದನ್ನ ಅದನ್ನ ಡ್ರೈ ಮಾಡಿ ಅವರು ಇನ್ ಪಿಂಕ್ ಕಲರ್ ಒಂದು ಚಿಕ್ಕ ಪ್ಯಾಕೆಟ್ ನಲ್ಲಿ ಅವರು ಮಾರ್ತಾರೆ. ಅದನ್ನೇ ನಾವು ಬಂದು ಜಗನ್ನಾಥ್ ಪ್ರಸಾದ ಆಗಿ ನಾವು ದ್ವಾದಶಿ ಟೈಮ್ನಲ್ಲಿ ಬ್ರೇಕ್ ಮಾಡಕ್ಕೆ ತಗೊಳ್ತೀವಿ. ಸ್ವಲ್ಪ ಪ್ರಸಾದನ ಮಾತ್ರ ಯಾವಾಗ್ಲೂ ನಾವು ವೇಸ್ಟ್ ಮಾಡಬಾರ್ದು, ಬೇಡ ಅನ್ಬಾರ್ದು. ಇದನ್ನ ನಾವು ಇಲ್ಲಿಂದ ಕಲ್ತ್ಕೊಳ್ಬೇಕು. ನೆಕ್ಸ್ಟ್ ಬಂದು ದರ್ಶನ್ ಒಬ್ಬ ಡಿವೋಟಿ ಬಂದ್ರಂತೆ. ಸೊ ಅವರು ಸ್ವಲ್ಪ ಲೇಟ್ ಆಗೋಯ್ತು ಬಂದು ಅಲ್ಲಿ ಸೇರೋಕೆ. ಸೊ ಮುಚ್ಬಿಟ್ಟಿದ್ರು ಪೂಜಾರಿ, ಫುಲ್ ಎಲ್ಲ ಕಿಟಕಿ ಬಾಗ್ಲು ಎಲ್ಲ ಮುಚ್ಬಿಟ್ಟು ಅವ್ರು ಹೋಗ್ಬಿಟ್ಟಿದ್ದಾರೆ. ದರ್ಶನ ಇನ್ನು ಯಾವಾಗ ಅಂದ್ರೆ ಇನ್ನು ಸಾಯಂಕಾಲನೇ ಅಂತ. ಇವ್ರು ತುಂಬಾನೇ ಬೇಜಾರಂತೆ, ಅಯ್ಯೋ ಇಷ್ಟು ದೂರ ಬಂದ್ಬಿಟ್ಟು ನೋಡಕ್ಕಾಗ್ಲಿಲ್ಲ ಅಂತ ನೋಡಿ ಈ ಕಡೆ ಹೋಗಿ ಆ ಕಡೆ ಹೋಗಿ ಎಲ್ಲ ನೋಡೋಕ್ಕಾಗುತ್ತಾ ಅಂತ ನೋಡ್ತಾ ಇದಾರಂತೆ. ಕೆಳಗೆ ಕರ್ಟನ್ ಇಂದ ಸ್ವಲ್ಪ ಇದು ಕಾಣುತ್ತಲ್ಲ, ಸೊ ಆ ತರ ಬಗ್ಗಿ ನಮಸ್ಕಾರ ಮಾಡ್ಕೊಂಡೇ ನೋಡಕ್ ಟ್ರೈ ಮಾಡಿದ್ರಂತೆ. ಸೊ ಆಕ್ಚುಲಿ ಒಬ್ಬೊಬ್ರು ಏನ್ ಮಾಡ್ತಾರೆ, ಕರ್ಟನ್ನ ತೆಗ್ದ್ಬಿಟ್ಟು ನೋಡ್ತಾರೆ. ಸೊ ಅದೆಲ್ಲ ಮಾಡ್ಬಾರ್ದು, ಅದು ತುಂಬಾ ತುಂಬಾ ತಪ್ಪು. ಇವ್ರು ಆತರ ಮಾಡ್ಲಿಲ್ಲ, ಕೆಳಗಿಂದ ಏನಾದ್ರೂ ಒಂದು ಚಿಕ್ಕದು ಭಗವಂತನ ಇದು ಸಿಗುತ್ತಾ ಅಂತ ಕೆಳಗಿಂದ ನೋಡ್ತಾ ಇದ್ರಂತೆ. ಇದನ್ನ ನೋಡ್ಬಿಟ್ಟು ಜಗನ್ನಾಥ್ಗೆ ಮನ್ಸು ಕರ್ಗೋಗೈತಂತೆ. ಯಾಕಂದ್ರೆ ಅವ್ರ ಭಾವಗ್ರಹಿ ಜನಾರ್ದನ ಅಲ್ವಾ. ಸೊ ಸಡನ್ ಆಗಿ ಕರ್ರ ಅಂತ ಸೌಂಡ್ ಬಂತಂತೆ. ಏನಪ್ಪ ಕರ್ರ ಅಂತ ಸೌಂಡ್ ಬಂದ್ರೆ ವಿಂಡೋ ಓಪನ್ ಆಯ್ತು. ಆಕ್ಚುಲಿ ಅದು ಲಾಕ್ ಆಗಿತ್ತು. ಇವ್ರು ಹೋಗಿ ಎಲ್ಲ ಚೆಕ್ ಮಾಡ್ಕೊಂಡೇ ಬಂದಿರೋದು. ಆ ಲಾಕ್ ಆಗಿರೋ ವಿಂಡೋನ ಓಪನ್ ಮಾಡಿ ಜಗನ್ನಾಥ್ ಬಲದೇವ್ ಸುಭದ್ರಮಯ್ಯ ಆ ಡಿವೋಟಿಗೆ ದರ್ಶನ ಕೊಟ್ರು ಅಂತ ಆ ಡಿವೋಟಿ ಶೇರ್ ಮಾಡ್ತಾ ಇದ್ದಾರೆ. ಸೊ ಅದೇ ತರ ನಾವು ಪರಿಕ್ರಮ ಹೋದಾಗ ನಾವು ಪರಿಕ್ರಮ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಸ್ಲೋ ಆಗೇ ನಡ್ಕೊಂಡು ಬರ್ತಾ ಇದ್ವಿ ನಾವು. ಸೊ ಬಂದ ತಕ್ಷಣ ಬರೋ ಟೈಮ್ಗೆ ಅಲ್ಲಿ ಮುಚ್ಬಿಟ್ಟಿದ್ರು. ಸೊ ತುಂಬಾ ಡಿವೋಟೀಸ್ಗೆ ಸ್ವಲ್ಪ ಬೇಜಾರಾಯ್ತು, ಅಯ್ಯೋ ರಾಜಪುರ ಜಗನ್ನಾಥ್ ನೋಡ್ಲಿಲ್ಲ ಅಂತ. ಸೊ ಆ ಪೂಜಾರಿಗೆ ಏನ್ ಅನ್ಸ್ತೋ ಗೊತ್ತಿಲ್ಲ, ತಿರ್ಗಾ ಓಪನ್ ಮಾಡ್ಬಿಟ್ರು. ಓಪನ್ ಮಾಡಿ ತಿರ್ಗಾ ಕ್ಲೋಸ್ ಮಾಡಿದ್ರು, ತಿರ್ಗಾ ಓಪನ್ ಮಾಡಿದ್ರು. ಎಷ್ಟು ಅದೇ ಒಂದು ಪಾಸ್ಟ್ ಟೈಮ್ ತರ ಆಗೋಯ್ತು ಅಲ್ಲಿ. ಆತರ ಜಗನ್ನಾಥ್ ತುಂಬಾ ತುಂಬಾ ಮರ್ಸಿಫುಲ್. ಆಮೇಲೆ ಒಂದ್ಸತಿ ಏನಾಯ್ತು, ಅಲ್ಲಿ ಸ್ಟಾರ್ಟಿಂಗ್ ನಲ್ಲೆಲ್ಲ ಇವಾಗ ತುಂಬಾನೇ ಫೇಮಸ್ ಆಗ್ಬಿಟ್ಟಿದೆ ರಾಜಪುರ ಜಗನ್ನಾಥ. ಮುಂಚೆಲ್ಲ ಅಷ್ಟು ಜನ ಗೊತ್ತಿರ್ಲಿಲ್ಲ. ಸೊ ಅಲ್ಲಿ ಬರೀ ಪೂಜಾರಿ ಜಗನ್ನಾಥ್ ಬಲದೇವ್ ಸುಭದ್ರಮಯ್ಯ ಇರ್ತಾ ಇದ್ರು. ಯಾರಾದ್ರೂ ಒಬ್ರು ಬಂದು ಆ ಲೋಕಲ್ ಅವರು ದರ್ಶನ ತಗೊಂಡು ಹೋಗ್ತಾ ಇದ್ರು. ಸೊ ಅಲ್ಲಿ ಪೂಜಾರಿ ಬಂದು ಭೋಗ ಮಾಡ್ಕೊಂಡು ತರ್ತಾ ಇದ್ರಂತೆ. ಯಾವಾಗ್ಲೂ ಭೋಗನ ನಾವು ಮುಚ್ಬಿಟ್ಟು ತರ್ಬೇಕು. ಆ ಪೂಜಾರಿ ಯಾರು ಇಲ್ಲ ತಾನೆ ಅಂತ ಅವರು ಅಡಿಗೆ ಮನೆಯಿಂದ ಭಗವಂತನ ಆಲ್ಟರ್ಗೆ ಹಂಗೆ ತಗೊಂಡ್ ಬಂದ್ರಂತೆ. ಹಂಗೆ ತಗೊಂಡ್ ಬರುವಾಗ ಯಾರು ಇಲ್ಲ ಅಂತ ಅವ್ರು ಬಂದು ಇಟ್ಬಿಟ್ಟು ಪೂಜೆ ಮಾಡಿದ್ರು. ಅವಾಗ ಒಂದು ವಯಸ್ಸಾದ ಒಬ್ಬ ಅಮ್ಮ ಬಂದ್ರಂತೆ. ಅಲ್ಲಿ ಯಾರು ಇರ್ಲಿಲ್ಲ ಆಕ್ಚುಲಿ. ಆದ್ರೆ ಈ ಅಮ್ಮ ಎಲ್ಲಿಂದ ಬಂದ್ರೋ ಗೊತ್ತಿಲ್ಲ, ಒಂದು ಬಿಳಿ ಬಟ್ಟೆ ಸೀರೆ ಹಾಕೊಂಡು ಬಂದು ಆ ಪೂಜಾರಿನ ಬೈದ್ರಂತೆ.
ನೀನ್ ಏನ್ ಭೋಗನ ಹಂಗೆ ಓಪನ್ ಆಗಿ ತರ್ತಾ ಇದೀಯಾ, ಅದು ತುಂಬಾ ತುಂಬಾ ತಪ್ಪು. ಏನಾದ್ರೂ ಬಿದ್ರೆ ಇಲ್ಲ ಗಾಳಿಗೆ ಏನಾದ್ರೂ ಬಂದು ಬಿದ್ರೆ ಅಲ್ಲಿ ನಾಯಿ ಬೇರೆ ಕೋತಿ ಅದೆಲ್ಲ ನೋಡಿದ್ರೆ ಆ ಕಲ್ಮಶ ಆಗ್ಬಿಡುತ್ತೆ ಭೋಗ. ಸೊ ಭೋಗನ ಯಾವಾಗ್ಲೂ ಪೂಜಾರಿ ಆಮೇಲೆ ಯಾರು ಅಲ್ಲಿ ಅಡಿಗೆ ಮಾಡ್ತಾರೋ ಅವ್ರು ಮಾತ್ರ ನೋಡ್ಬೇಕು, ಬೇರೆ ಯಾರು ನೋಡ್ಬಾರ್ದು. ಸೊ ಅದು ನಾವು ಕಣ್ಣಿಂದಾನು ಅದನ್ನ ಇದು ಟೇಸ್ಟ್ ಮಾಡಬಾರ್ದು ಅಂತೆ. ಯಾಕಂದ್ರೆ ಒಂದೊಂದ್ಸತಿ ನಾವು ಏನಾದ್ರೂ ನೋಡ್ಬಿಟ್ಟು ಇದು ತುಂಬಾ ಚೆನ್ನಾಗಿರುತ್ತಲ್ವಾ ಅಂತ ನಾವು ಅನ್ಕೊಂಡ್ರೆ ಅದು ಹೋಯ್ತು, ಅದ್ ನಾವು ಇದು ಗ್ರಹಿಸ್ದಂಗೆ ಆಗ್ಬಿಡುತ್ತೆ. So ಅದೇ ನಾವು ಕ್ಷೀರ್ಚೋರ್ ಗೋಪಿನಾಥ್ ಸ್ಟೋರಿನಲ್ಲೂ ಅದೇ ನೋಡಿದ್ವಲ್ಲ ಪಾಸ್ಟ್ ಟೈಮ್ ನಲ್ಲಿ ಆ ತರ. ಸೊ ಆಕ್ಚುಲಿ ನಿನ್ನೆನೂ ನಾನು ನೋಡ್ತಾ ಇದ್ದೆ, ಸ್ವಲ್ಪ ಡಿವೋಟೀಸ್ ಜಗನ್ನಾಥ್ ಪ್ರಸಾದ್ ಎಲ್ಲ ಎಷ್ಟು ಜನ ಮಾಡ್ಕೊಂಡ್ ಬಂದ್ರು, ಬೇರೆ ಬೇರೆ ಊರಿಂದ ಎಲ್ಲ ಬಂದು ತಗೊಂಡ್ ಬಂದಿದ್ರು. ಸೊ ಅದನ್ನ ನೋಡ್ಬಿಟ್ಟು ಒಬ್ರು ಡಿಬೇಟ್ ಮಾಡ್ತಾ ಇದ್ರು, ಇದು ಬಂದು ಏನು ನೆಲ್ಲಿಕಾಯಿನಲ್ಲಿ ಮಾಡಿರ್ತಾರೆ, ಹನಿ ಹಾಕಿರ್ತಾರೆ ಹಂಗಂಗೆ. ಸೊ ಅದು ಆಫರ್ ಆಗೋ ಮುಂಚೆ ನಾವು ಈ ತರ ಎಲ್ಲ ಡಿಸ್ಕಸ್ ಮಾಡೋದು ತುಂಬಾ ತಪ್ಪು. So ಇದು ಒಂದು ಲೆಸನ್ ನಾವು ಕಲಿಬೇಕು, ಯಾವಾಗ್ಲೂ ನಾವು ಭೋಗನ ಮುಚ್ಚಿಬಿಟ್ಟೆ ಬರ್ಬೇಕು. ಭಗವಂತನ್ಗೆ ಆಫರ್ ಆದ್ಮೇಲೆ ಅದು ಆ, ಪರವಾಗಿಲ್ಲ, ಯಾರಿಗಾದ್ರೂ ಕೊಡ್ಬೋದು, ಏನಾದ್ರೂ ಮಾಡ್ಬೋದು. ಆಮೇಲೆ ಇನ್ನೊಂದು ಬಂದು ಜಗನ್ನಾಥನ ನಾವು ಆಕ್ಚುಲಿ ಪ್ರತಿಮಾನಯಿತು ಸಾಕ್ಷಾತ್ ಬ್ರಜೇಂದ್ರ ನಂದನ ಅಂತ ಹೇಳ್ತೀವಿ. ಅಂದ್ರೆ ಅವರು ಬರೀ ವಿಗ್ರಹ ಅಲ್ಲ, ಅವರು ಸಾಕ್ಷಾತ್ ಭಗವಂತ ಬ್ರಜೇಂದ್ರ ನಂದನ. ಇದು ಕೃಷ್ಣ ಭಗವಂತ, ಅವ್ರನ್ನ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ಬೇಕು ಅಲ್ವಾ. ಸೊ ಆತರ ಒಂದ್ಸತಿ ಪೂಜಾರಿ ಏನ್ ಮಾಡ್ತಾ ಇದ್ರಂತೆ, ಮಲಗಿಸ್ತಾರೆ ರಾತ್ರಿನಲ್ಲಿ ಶಯನಾರ್ಥಿ ಆಡಿದ್ವಲ್ಲ, ಮಹಾರಾಣಿ ಮತ್ತೆ ಎಷ್ಟು ಚೆನ್ನಾಗಿ ಆಡಿದ್ವಿ. ಶಯನಾರ್ಥಿ ಆದ್ಮೇಲೆ ಜಗನ್ನಾಥ್ನ ಮಲಗಿಸುವಾಗ ಅವರು ಕೈಯಿನ ಜಗನ್ನಾಥ್ ಕಣ್ ಮೇಲೆ ಇಟ್ಕೊಂಡು ಅವ್ರನ್ನ ಲಿಫ್ಟ್ ಮಾಡೋದಂತೆ. ಸೊ ಅವ್ರಿಗೆ ಪಾಪ ಶೋಲ್ಡರ್ಸು ಇಲ್ಲ, ನೆಕ್ಕು ಇಲ್ಲ ಅಲ್ವಾ ಜಗನ್ನಾಥ್ಗೆ. ಸೊ ಇವ್ರಿಗೆ ಹಿಡಿಯೋಕೆ ಸ್ವಲ್ಪ ಕಷ್ಟ. ಹಿಂಗ್ ಹಿಡಿಯುವಾಗ ಕಣ್ಣೆಲ್ಲ ಮುಚ್ಕೊಂಡು ಅವರು ಜಗನ್ನಾಥ್ನ ತೆಗೆದು ಶಯನಕ್ಕೆ ಹಿಡಕ್ ಹೋದ್ರಂತೆ. ಅವಾಗ ಜಗನ್ನಾಥ್ ಅಂತ ಹೇಳೋ ಇದು ಡ್ರೀಮ್ ಅಲ್ಲ, ಕನಸಲ್ಲ, ನಿಜವಾಗ್ಲಿ ನಡೆದಿರೋದು. ಆದ್ರೂ ಇವ್ರು ಏನೋ ಸೌಂಡ್ ಅಂತ ತಿರ್ಗಾ ಹಂಗೆ ಮಾಡ್ತಾ ಇದ್ರೆ ಜಗನ್ನಾಥ್ ಸೌಂಡ್ ಕೇಳಿಸ್ತದೆ, ನೀನ್ ಬೆರಳ್ನ ನನ್ ಕಣ್ ಮೇಲೆ ಇಡ್ಬೇಡ ಅಂತ ಹೇಳಿದ್ನಲ್ಲ ಅಂತ ಅಷ್ಟು ಜೋರಾಗಿ ಜಗನ್ನಾಥ್ ಹೇಳಿದ್ರಂತೆ. ಈ ತರ ಜಗನ್ನಾಥ್ ಬಂದು ಅವ್ರನ್ನ ಹೆಂಗ್ ಟ್ರೀಟ್ ಮಾಡ್ಬೇಕು ಅಂತಾನು ಅವರು ಚೆನ್ನಾಗಿ ಹೇಳ್ತಾರೆ. ಅದೇ ತರ ಅವ್ರು ಒಂದ್ಸತಿ ಅವ್ರ ನೆಕ್ಲೆಸ್ ಆಗ್ತಾ ಇದ್ರಂತೆ, ಬಿದ್ದೋಗಿ ಹೋಗ್ತಾ ಇದ್ದಂತೆ. ಇವ್ರು ಎಷ್ಟು ಬಿದ್ದೋದ್ರು ತಿರ್ಗಾ ಆಗ್ತಾ ಇದಾರೆ. ಅವಾಗ ಜಗನ್ನಾಥ್ ಹೇಳಿದ್ರಂತೆ, 3 ಸಾಕು ನನ್ಗೆ, ನೀನ್ ಎಷ್ಟು ಹಾಕೊಳ್ತೀಯ, ನಂಗೆ ಬೇಡ ಅಂತ, ಅದಕ್ಕೆ ನಾನು ಆಗ್ತಾ ಇದೀನಿ, ನೀನ್ ತಿರ್ಗಾ ಆಗ್ತಾ ಇದೀಯಾ ಅಂತ ಅವ್ರು ಹೇಳಿದ್ರಂತೆ. ಈ ತರ ಜಗನ್ನಾಥ್ ಬಂದು ಭಾವಗ್ರಹಿತ ಜಗನ್ನಾಥ್ ಅವ್ರ ಪ್ರತಿಮಾ ಅಲ್ಲ, ಬ್ರಜೇಂದ್ರನಂದನ್. ಇನ್ನೊಬ್ಬ ಪೂಜಾರಿಗೆ ಒಂದ್ಸತಿ ಹುಷಾರು ಇರ್ಲಿಲ್ಲ ಅಂತೆ. ಸೊ ಅವ್ರ ಪರವಾಗಿ ಇನ್ನೊಬ್ರು ಹೋಗಿ ಜಗನ್ನಾಥನ ಅದೇ ಡ್ರೆಸ್ಸಿಂಗ್ ಎಲ್ಲ ಮಾಡಿ ಎಲ್ಲ ಸೇವೆ ಎಲ್ಲ ಅವ್ರು ಮಾಡ್ತಾ ಇದ್ರು. ಸೊ ಜಗನ್ನಾಥ್ ಬಂದು ಈ ಪೂಜಾರಿಗೆ ನೀನ್ ಯಾಕೆ ಬಂದಿಲ್ಲ ಅಂತ ಬಂದು, ಇಲ್ಲ ನನ್ಗೆ ಇನ್ನೂ ಹುಷಾರಿಲ್ಲ ಅಂದ್ರೆ ನೀನ್ ಊಟ ಮಾಡ್ತಾ ಇಲ್ವಾ, ನಿದ್ದೆ ಹೋಗ್ತಾ ಇಲ್ವಾ, ಎಲ್ಲ ಮಾಡ್ತಾ ಇದೀಯ ತಾನೆ, ಅದೇ ತರ ನೀನ್ ಸೇವೆನೂ ಮಾಡ್ಬೇಕು, ಬಾ ಬಾ. ಇವ್ರು ಯಾಕಪ್ಪ ಹಿಂಗ್ ಹೇಳ್ತಾ ಇದ್ದಾರೆ ಅಂತ ಇವ್ರು ಕೇಳಿದಾಗ, ಈ ಹೊಸ ಪೂಜಾರಿಗೆ ಡ್ರೆಸ್ ಮಾಡೋಕೆ ಬರಲ್ಲ, ಡ್ರೆಸ್ ಮಾಡುವಾಗ ನನ್ ಪಿನ್ನಿಂದ ಚುಚ್ಬಿಟ್ರು ಅಂತ ಜಗನ್ನಾಥ್ ಹೇಳಿದ್ರಂತೆ. ಸೊ ಅವ್ರು ಹೋಗಿ ಚದ್ದರೆಲ್ಲ ತೆಗೆದು ನೋಡಿದಾಗ ಅಲ್ಲಿ ಸ್ವಲ್ಪ ಪಿನ್ ಚುಚ್ಚಿ ಅಲ್ಲಿಂದ ರೆಡ್ ಆಗಿ ರಕ್ತ ಬರೋ ತರ ಇತ್ತು. ಆಕ್ಚುಲಿ ಜಗನ್ನಾಥ್ ಬಂದು ವುಡ್ ನಲ್ಲಿ ಮಾಡಿರೋ ದಾರು ಬ್ರಹ್ಮ ಅಲ್ವಾ, ಆದ್ರೂನು ಈ ತರ ಇತ್ತು ಅಂತ ಅಲ್ಲಿ ಹೇಳ್ತಾರೆ. ಆಮೇಲೆ ಇನ್ನೊಂದ್ಸತಿ ಏನಾಯ್ತು ಅಂದ್ರೆ ತುಂಬಾ ಅಲ್ಲಿ ಮಾಯಾಪುರ ಎಲ್ಲ ತುಂಬಾ ಕೋಲ್ಡ್, ಎಕ್ಸ್ಟ್ರೀಮ್ ಕ್ಲೈಮೇಟ್, ಕೋಲ್ಡ್ ಇರುತ್ತೆ. ಆಮೇಲೆ ಸಮ್ಮರ್ ನಲ್ಲಿ ತುಂಬಾನೇ ಹೀಟ್ ಇರುತ್ತೆ. ಸೊ ಆ ಕೋಲ್ಡ್ ಕ್ಲೈಮೇಟ್ ನಲ್ಲಿ ಪೂಜಾರಿ ಮನೆಗೆ ಯಾರೋ ರಾತ್ರಿ ಬಂದು ಬಾಗಿಲನ್ನ ತಟ್ತಾ ಇದ್ರಂತೆ. ಸೊ ಪೂಜಾರಿ ಯಾರಪ್ಪ ಅಂತ ಹೋಗಿ ನೋಡಿದಾಗ 3 ಜನ ಫುಲ್ ಶಿವರಿಂಗ್ ಆಗಿ ಅಂತ ಫುಲ್ ಶಿವರ್ ಆಗಿ ನಿಂತ್ಕೊಂಡಿದಾರಂತೆ. ಪೂಜಾರಿ ಯಾರಪ್ಪ ಏನಾಯ್ತು ಅಂದ್ರೆ, ನೀನ್ ಮಾತ್ರ ಮನೆ ಒಳಗೆ ಬ್ಲಾಂಕೆಟ್ ಎಲ್ಲ ಹಾಕೊಂಡು
ಮಲ್ಕೊಂಡಿದ್ಯಾ, ನಮ್ಗೆ ಏನು ಹಾಕಿಲ್ಲ ನೀನು, ನಮ್ಗೆ ಎಷ್ಟು ಚಳಿ ಅಂತ ಅವ್ರು ಬಂದು 3 ಜನನು ಪೂಜಾರಿಗೆ ಹೇಳಿದ್ರು. ಅದಕ್ಕೋಸ್ಕರನೇ ನಮ್ಮ ಇಸ್ಕಾನ್ ನಲ್ಲಿ ನಾವು ನೋಡಿದ್ರೆ ಓಡನ್ ಷಷ್ಠಿ ಅಂತ ಮಾಡ್ತೀವಿ. ಡಿಸೆಂಬರ್ ಜನವರಿ ಟೈಮ್ ನಲ್ಲಿ ನಾವು ಭಗವಂತನಿಗೆ ವಿಂಟರ್ ಕ್ಲೋತ್ ಹಾಕ್ತೀವಿ, ಸ್ವೆಟ್ರು, ಕ್ಯಾಪು ಅದೆಲ್ಲ. ಅದೇ ಎಷ್ಟು ಸುಂದರವಾಗಿರುತ್ತೆ. ಸೊ ಈ ತರ ಬಂದು ಬೇರೆ ದೇವಸ್ಥಾನದಲ್ಲಿ ನಾವು ನೋಡಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಇವರು ನಮ್ಮ ಚೈತನ್ಯ ಮಹಾಪ್ರಭು ಗೌಡಿ ಸಂಪ್ರದಾಯದಲ್ಲಿ ಅವರು ಅಷ್ಟು ಚೆನ್ನಾಗಿ ನಮ್ಮನ್ನ ರಿಲೇಶನ್ಶಿಪ್ ಬಿಲ್ಡ್ ಮಾಡಕ್ ನಾವು ಯಥಾ ಯಥಾ ಹ್ಮ್, ಯಥಾ ಮಾಂ ಪ್ರಬದಂತೆ, ನಾವು ಹೆಂಗೆ ಭಗವಂತನ ನಾವು ನೋಡ್ತೀವೋ ಅದೇ ತರ ಭಗವಂತನು ನಮ್ಮನ್ನ ರೆಸಿಪ್ರೊಕೇಟ್ ಮಾಡ್ತಾರೆ. ಸೊ ಈ ತರ ಆಮ್, ಭಗವಂತ ಬಂದು ನನ್ಗೆ ಸ್ವೆಟರ್ ಕೊಡು, ಬ್ಲಾಂಕೆಟ್ ಕೊಡು ಅಂತ ಕೇಳಿದ್ರಂತೆ. ಇನ್ನೊಂದ್ಸತಿ ಏನಾಯ್ತು ಅಂದ್ರೆ, ಒಂದು ಮದ್ವೆ ನಡೀತಾ ಇತ್ತು. ಆ ಪತಿಕ್ ಅವ್ರ ಓನರ್ ಇದ್ರಲ್ಲ, ಆ ಟೆಂಪಲ್ ಓನರ್, ಅವ್ರ ಮನೆಯಲ್ಲೇ ಮದ್ವೆ ಆ ಹುಡುಗಿಗೆ. ಸೊ ಈ ರಾಜಪುರ್ ಜಗನ್ನಾಥ್ ನಲ್ಲಿ ಅವರು ಅರೇಂಜ್ ಮಾಡಿದ್ರು. ಸೊ ಅಲ್ಲಿ ಚೆನ್ನಾಗಿ ಮಾಡ್ತಾ ಇರುವಾಗ ಒಂದು ಡಾಕು ಇದು ಗ್ಯಾಂಗ್ ಬಂದ್ಬಿಟ್ಟಿತ್ತಂತೆ. ಸೊ ಇವ್ರಿಗೆಲ್ಲ ಆ ತುಂಬಾನೇ ಭಯ ಆಯ್ತು. ಮದ್ವೆ ಟೈಮ್ ಅಂದ್ರೆ ನೋಡ್ಬೋದೆಲ್ಲ, ಎಷ್ಟು ಗೋಲ್ಡ್ ಇರುತ್ತೆ, ಹಣ ಇರುತ್ತೆ, ಎಲ್ಲ ಖರ್ಚು ಮಾಡಕ್ಕೆ ಎಲ್ಲ ರೆಡಿಯಾಗಿರ್ತಾರೆ, ಎಲ್ಲ ಜಾಸ್ತಿ ಹಣ ಎಲ್ಲ ಇರುತ್ತೆ. ಡಾಕುಗಳಿಗೆ ಅದು ಈಸಿ ಟಾರ್ಗೆಟ್. ಅಲ್ಲಿ ಹೋದ್ರೆ ಜಾಸ್ತಿ ಅವರು ಕಳ್ತನ ಮಾಡ್ಬೋದು ಅಂತ. ಸೊ ಅಲ್ಲಿ ಹೋದಾಗ ಇವ್ರಿಗೆಲ್ಲ ತುಂಬಾ ಭಯ ಆಯ್ತು. ಅಷ್ಟೇ ಹೋಯ್ತು ಅಂತ ಎಲ್ಲ ಒಂದೇ ಕಡೆ ಹೋಗಿ ನಿಂತ್ಕೊಂಡು ಜಗನ್ನಾಥ್ ಜಗನ್ನಾಥ್ ಅಂತ ಪ್ರೇ ಮಾಡ್ತಾ ಇದ್ರಂತೆ. ಸಡನ್ ಆಗಿ ಡಾಕು ಅವ್ರ ಮಧ್ಯಾಹ್ನ ಜಗಳ ಆಯ್ತು. ತುಂಬಾನೇ ಫೈಟಿಂಗ್ ಎಲ್ಲ ಆಗ್ಬಿಟ್ಟು ಅವ್ರು ಎಲ್ಲಾನು ಅಲ್ಲಿಂದ ಹೋಗ್ಬಿಟ್ರಂತೆ, ತುಂಬಾ ಟೆನ್ಷನ್ ಆಗಿ. ಇವ್ರಿಗೆ ಅಪ್ಪ ರಿಲೀಫ್ ಆಯ್ತು ಅಂತ ಜಗನ್ನಾಥ್ ಥ್ಯಾಂಕ್ಸ್ ಮಾಡ್ಬಿಟ್ಟು ಅವ್ರ ಮದ್ವೆ ಎಲ್ಲ ಮುಗಿಸ್ಬಿಟ್ಟು ಇನ್ನು ಹೊರಡ್ತಾ ಇದಾರೆ. ಅವಾಗ ಡಾಕು ಅವ್ರ ಚೀಫ್ ಬಂದ್ಬಿಟ್ಟು ಹೇಳದ್ನಂತೆ, ನಿನ್ನೆ ಏನಾಯ್ತು ಗೊತ್ತಾ ಅಂತ. ಏನಾಯ್ತು ಅಂದ್ರೆ, ಈ ಪತಿಕ್ ಅವರ ತಲೆ ಮೇಲೆ ಒಂದು ಬ್ಲೂ ಕಲರ್ ಲೈಟ್ ಬಂದು ಶೈನಿಂಗ್ ಹೊಡಿತಾ ಇತ್ತಂತೆ. ಸೊ ಈ ತರ ಹೊಡಿತಾ ಇದೆಲ್ಲ ನಾರ್ಮಲ್ ಜನಕ್ಕೆ ಹಂಗ ಆಗಲ್ಲ, ಇವ್ರಿಗೆ ಮಾತ್ರ ಏನೋ ಸ್ಪೆಷಲ್ ಆಗಿದೆ, ಇಲ್ಲಿ ಮಾಡೋದ್ ಬೇಡ, ಜಗನ್ನಾಥ್ಗೆ ಇಷ್ಟ ಆಗಲ್ಲ, ಎಮ್ಲೆ ಏನಾದ್ರೂ ಅಪರಾಧ ಆಗ್ಬಿಡುತ್ತೆ ಅಂತ ಒಬ್ರು ಗ್ಯಾಂಗ್ ಹೇಳ್ದಂತೆ. ಇನ್ನೊಬ್ರೆ ಅದೆಲ್ಲ ಇಲ್ಲ, ಸುಮ್ನೆ ಅವನು ಸಾಧಾರಣ ಮನುಷ್ಯನೇ, ಭಗವಂತನೇ ನಾವು ರಾಬ್ ಮಾಡಿದ್ರೇನೆ ಏನಾಗಲ್ಲ, ಇವನ್ ಮನುಷ್ಯ ತಾನೆ ಅಂತ ಒಂದು ಗ್ಯಾಂಗ್. ಈ ತರ 2 ಗ್ಯಾಂಗು ಫೈಟಿಂಗ್ ಮಾಡ್ಬಿಟ್ಟು ಜಗಳ ಮಾಡ್ಬಿಟ್ಟು ಲಾಸ್ಟ್ ನಲ್ಲಿ ಏನು ಮಾಡದೆ ಹೋಗ್ಬಿಟ್ರು ಅಂತ ಅವರು ಆ ಚೀಫ್ ಕಳ್ಳ ಬಂದು ಹೇಳಿದ್ರಂತೆ. ಸೊ ಈ ತರ ಜಗನ್ನಾಥ್ ಎಷ್ಟು ಚೆನ್ನಾಗಿ ಎಲ್ಲರನ್ನು ಕಾಪಾಡ್ತಾರೆ. ಸೊ ಆಮೇಲೆ ಇನ್ನೊಂದು ಏನಂದ್ರೆ, ಒಬ್ರು ಇದು ಈ ಹಸುನ ಮೇಯ್ಸೋರು ಒಬ್ರು ಅಲ್ಲಿ ಹೋಗಿ ಹಸು ಮೇಯಿಸ್ತಾ ಇದ್ದಂತೆ. ಸೊ ಅವಾಗ ಅವ್ರಿಗೆ ಟೈಮ್ ಪಾಸ್ ಆಗ್ಬೇಕಲ್ಲ, ಹಸು ಎಲ್ಲ ತಿಂತಾ ಇರುತ್ತೆ. ಇವನ್ ಏನ್ ಮಾಡ್ತಾನೆ, ಇವನ್ ಕೂತ್ಕೊಂಡು ಅಲ್ಲಿ ನೋಡಿದಾಗ ಈ ರಾಜಪುರ್ ಜಗನ್ನಾಥ್ ಪಕ್ಕದಲ್ಲಿ ಈ ಹಿಟ್ ಬ್ರಿಕ್ಸ್ಗೆ ಹಿಟ್ಟು ತಾನೇ ಅಂತ, ಇಟ್ಟಿಗೆ ಎಲ್ಲ ಇಟ್ಟಿದ್ರಂತೆ. ಸೊ ಇವನು ಅದನ್ನ ತೆಗ್ದ್ಬಿಟ್ಟು ಸುಮ್ನೆ ಟೈಮ್ ಪಾಸ್ಗೆ ಅದನ್ನ ತೆಗ್ದ್ಬಿಟ್ಟು ಹೊಡೆದು ಬಿಸಾಕ್ತಾ ಇದ್ನಂತೆ ಈ ಕಡೆ ಆ ಕಡೆ ಎಲ್ಲ. ಸೊ ಅವನ್ಗೆ ರಾತ್ರಿ ಬಂದು ಜಗನ್ನಾಥ್ ಹೇಳಿದ್ರಂತೆ, ನೀನ್ ಯಾಕೆ ನನ್ನ ಪ್ರಾಪರ್ಟಿನ ಬಂದು ಇಲ್ಲ ಅಲ್ಲಿ ಬಿಸಾಕ್ದೆ, ನಿನ್ಗೆ ಎಷ್ಟು ಧೈರ್ಯ ಅಂತ ಬಂದು ಅವ್ರನ್ನ ಗದಗಿಸ್ಬಿಟ್ಟು ಹೋಗಿದ್ದಾರೆ. ಸೊ ಅಲ್ಲಿ ಇರೋ ಜನ ಲೋಕಲ್ಸ್ ಬಂದು ಅಷ್ಟು ಭಯ ಅವ್ರಿಗೆ. ಜಗನ್ನಾಥ್ ಅಂದ್ರೆ ಭಯ, ಮತ್ತೆ ಭಕ್ತಿನೂ ಅಷ್ಟು ಇದೆ. ಅದೇ ತರ ಒಬ್ಬ ಲೇಬರರ್, ಇವಾಗ ಜಗನ್ನಾಥ್ಪುರಿನಲ್ಲಿ ರಾಜಪುರ್ ಜಗನ್ನಾಥ್ ನಲ್ಲಿ ನೋಡಿದ್ರೆ ನಾವು ಟೈಲ್ಸ್ ವೈಟ್ ಬ್ಲಾಕ್ ಇದೆ. ಸೊ ಈ ತರ ಅಲ್ಲಿ ಹೊಸ ಕನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡ್ತಾ ಇರುವಾಗ ಈ ಟೈಲ್ಸ್ ಎಲ್ಲ ಅಲ್ಲಿ ಇಟ್ಟಿದ್ರಂತೆ. ಸೊ ಅದನ್ನ ಒಬ್ಬ ಬಡವ ಅವನು ಅಲ್ಲಿ ಕೆಲಸ ಮಾಡೋನು, ಅವನು ಒಂದಿನ ಒಂದೊಂದು ಟೈಲು ತಗೊಂಡ್ ಹೋಗ್ಬಿಡೋದು ಅವ್ರ ಮನೆ ಕಟ್ಟಕ್ಕೆ. ಅವನೇನ್ ಚಿಕ್ಕ ಮನೆ. ಸೊ ಆ ತರ ಒಂದೊಂದ್ ದಿನ ಒಂದೊಂದ್ ಟೈಲ್ ಯಾರಿಗೂ ಗೊತ್ತಾಗದೆ ಅವ್ನು ತಗೊಂಡ್ ಹೋಗ್ಬಿಡ್ತಾ ಇದ್ನಂತೆ. ಆಮೇಲೆ ಸಡನ್ ಆಗಿ ಒಂದಿನ ಅದು ಯಾರು ಕಂಡಿಡಿಯಕ್ಕೆ ಆಗ್ಲಿಲ್ಲ. ಒಂದೊಂದ್ ಟೈಲ್ ಹೋದ್ರೆ ಯಾರಿಗೆ ಅಷ್ಟು ದಿನ ಲೆಕ್ಕ ಮಾಡ್ತಾ ಇರ್ತಾರ ಇಲ್ಲ.
ಸೊ ಆದ್ರೆ ಸಡನ್ ಆಗಿ ಒಂದಿನ ಅವನು ಫುಲ್ಲು ಒಂದು ಲೋಡೇ ತಗೊಂಡ್ ಬಂದು ಒಂದು ಗಾಡಿನಲ್ಲಿ ತಗೊಂಡ್ ಬಂದು ಟೈಲ್ಸ್ ಎಲ್ಲ ಕೊಟ್ನಂತೆ. ಸೊ ಇವ್ರು ಯಾಕಪ್ಪ ಇಷ್ಟು ಟೈಲ್ಸ್ ತಗೊಂಡ್ ಬಂದಿದ್ಯಾ, ಎಲ್ಲಿಂದ ತಗೊಂಡ್ ಬಂದಿದ್ಯಾ, ನೀನ್ ಸ್ಪಾನ್ಸರ್ ಮಾಡ್ತಾ ಇದ್ಯಾ ಅಂತ ಹೇಳಿದಾಗ, ಅದೆಲ್ಲ ನಾನು ಇಲ್ಲಿಂದ ನನ್ ಮನೆಗೆ ಅಂತ ಕದ್ಕೊಂಡು ತಗೊಂಡು ಹೋಗಿದ್ದು. ಆಮೇಲೆ ಜಗನ್ನಾಥ್ ಬಂದು ನನ್ನನ್ನ ಬೈದ್ರು, ನನ್ ಪ್ರಾಪರ್ಟಿನ ನೀನ್ ಹೆಂಗ್ ತಗೊಳ್ತೀಯ, ನನ್ನ ತಮ್ಮನ ಪ್ರಾಪರ್ಟಿ ಇದು, ಬಲದೇವ್ ಅವರ ಸೂಪರ್ವಿಷನ್ ನಲ್ಲಿ ನಡೀತಾ ಇರೋದು, ಇಲ್ಲಿಂದ ನೀನ್ ಹೆಂಗ್ ತಗೊಂಡ್ ಹೋಗ್ತೀಯ ಅಂತ ಬೈದ್ರು. ಅದಕ್ಕೆ ನನ್ಗೆ ಭಯ ಆಗ್ಬಿಟ್ಟು ನಾನ್ ತಂದ್ಬಿಟ್ಟೆ ಅಂತ ಅವ್ನು ಹೇಳಿದ್ನು. ಸೊ ಈ ತರ ಎಷ್ಟೋ ಪಾಸ್ ಟೈಮ್ಸ್ ಇದೆ. ಇನ್ನೊಂದು ಏನಾಯ್ತು ಅಂದ್ರೆ ಒಂದ್ಸತಿ ಶಾಲಿಗ್ರಾಮ್ ಶಿಲಾ ಜಗನ್ನಾಥ್ ರಾಜಪುರ್ ಜಗನ್ನಾಥ್ ನಲ್ಲಿ ಆಲ್ಟರ್ ನಲ್ಲಿ ಶಾಲಿಗ್ರಾಮ್ ಶಿಲಾನ ಬೇರೆ ಯಾರೋ ಭಕ್ತರು ಬಂದು ಕೊಟ್ಟಿದ್ದಾರೆ. ಸೊ ಇವರು ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡಕ್ಕೆ ಶುರು ಮಾಡಿದ್ರು. ಸ್ವಲ್ಪ ದಿನ ಆಯ್ತು, ಆಮೇಲೆ ಜಗನ್ನಾಥ್ ಬಂದು ಕನ್ಸ್ನಲ್ಲಿ ಬಂದು ತುಂಬಾನೇ ಬೈದ್ರಂತೆ ಪೂಜಾರಿಗೆ. ನೀವು ಶಾಲಿಗ್ರಾಮ್ ಶಿಲಾ ಅವ್ರು ಯಾರು ಗೊತ್ತಾ, ಗಿರಿರಾಜ್ ಅವ್ರನ್ನ ತಗೊಂಡ್ ಬಂದು ಇಟ್ಟಿದ್ದೀರಾ, ಗೋವರ್ಧನ್ ಗಿರಿರಾಜ್ ಅವರೇ ನಮ್ ಪ್ರಸಾದ ಎಲ್ಲ ಭೋಗ ಎಲ್ಲ ಏನ್ ಬರುತ್ತೋ ಎಲ್ಲ ಭೋಗನ ಫಸ್ಟ್ ಅವರೇ ತಿನ್ಬಿಡ್ತಾರೆ, ನಮ್ಗೆ ಏನು ಸಿಗಲ್ಲ, ನಮ್ಗೆ ತುಂಬಾ ಹೊಟ್ಟೆ ಹಸೀತಾ ಇದೆ ಅಂತ ಜಗನ್ನಾಥ್ ಬಂದು ಕಂಪ್ಲೇಂಟ್ ಮಾಡಿದ್ರಂತೆ. ಸೊ ಇವಾಗ ಏನ್ ಮಾಡೋದು ಅಂತ ಕೇಳಿದಾಗ ಜಯಪತಾಕ್ ಮಹಾರಾಜ್ ಹೇಳಿದ್ರೆ, ಗಿರಿರಾಜ್ಗೆ ಅಂತ ಸೆಪ್ರೇಟ್ ಆಗಿ ನೀವು ಒಂದು ಭೋಗ ಪ್ಲೇಟ್ ರೆಡಿ ಮಾಡಿ ಜಗನ್ನಾಥ್ ಪ್ರಸಾದ ತಗೊಳ್ಬೇಡಿ, ಭೋಗನ ತಗೊಳ್ಬೇಡಿ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಸೊ ಆವಾಗಿಂದ ಗಿರಿರಾಜ್ಗೆ ಸಪ್ರೇಟ್, ಜಗನ್ನಾಥ್ ಬಲದೇವ್ ಸುಬ್ರಹ್ಮಣ್ಯಗೆ ಸಪ್ರೇಟ್ ಆಗಿ ಭೋಗ ಆಫರ್ ಮಾಡ್ತಾರೆ. ಸೊ ಆವಾಗಿಂದ ಏನ್ ಕಂಪ್ಲೇಂಟ್ ಇಲ್ಲ ಅಂತ ಹೇಳ್ತಾ ಇದ್ರು. ಸೊ ಈ ತರ ಆಮೇಲೆ ಆ ಪಿನ್ನದು ಹೇಳ್ಬಿಟ್ಟಲ್ಲ. ಆಮೇಲೆ ಒಂದು ಚಿಕ್ಕ ಹುಡುಗಿ ಇಲ್ಲಂತೆ, ಅವಳು ಅಲ್ಲ ಆಟ ಆಡಕ್ಕೆಲ್ಲ ಹೋಗ್ತಾರಲ್ಲ, ಅವಾಗ ಹೋಗುವಾಗ ಹುಡುಗಿ ಬಂದು ಕಾಲು ಭಗವಂತನಿಗೆ ತೋರಿಸ್ಬಿಟ್ಟು ಹೋಗ್ತಾ ಇದ್ಲಂತೆ. ಸೊ ಎಲ್ಲಾರು ಬೇರೆ ಹುಡುಗರೆಲ್ಲ ಆ ತರ ಭಗವಂತನಿಗೆ ಕಾಲು ತೋರಿಸ್ಬಾರ್ದು, ಅದು ತುಂಬಾ ತಪ್ಪು ಅಂತ. ಅದೆಲ್ಲ ಇಲ್ಲ, ನಾನು ಅದೆಲ್ಲ ನಂಬಲ್ಲ ಅಂತಾನೆ ತುಂಬಾ ಗರ್ವದಿಂದ ಹೇಳ್ತಾ ಇದ್ಲಂತೆ. ಅವಳಿಗೆ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅವಳಿಗೆ ಏನೋ ಕಾಯಿಲೆ ಬಂದು ಕಾಲು ಬಂದು ನಡೆಯೋಕೆ ಆಗ್ಲಿಲ್ಲ. ಎಷ್ಟು ವರ್ಷ ದೊಡ್ಡವಳು ಆದ್ಮೇಲೂ ಅವಳಿಗೆ ನಡೆಯೋಕೆ ಆಗ್ಲಿಲ್ಲ. ಅವ್ರು ಆವಾಗ ಅವಳಿಗೆ ತಪ್ಪಲ್ಲ ಗೊತ್ತಾಗಿ ಅವಳು ದಿನಾ ಬಂದು ಜಗನ್ನಾಥ್ಗೆ ಪೂಜೆ ಮಾಡಿ, ಹಂಗಿನ ನಾವು ಬಂದು ಜಗನ್ನಾಥ್ ಇಲ್ಲ ಭಗವಂತ ಕಡೆ ನಾವು ಕಾಲನ್ನ ಹಾಕಿ ಇರ್ಬಾರ್ದು, ಕೂತ್ಕೊಳ್ಬಾರ್ದು, ಇಲ್ಲ ನಿಂತ್ಕೊಳ್ಬಾರ್ದು, ಮಲಗಬಾರ್ದು. ಸೊ ನಾವು ಸಪೋಸ್ ನಮ್ಗೆ ತುಂಬಾನೇ ಪ್ರಾಬ್ಲಮ್, ಕಾಲನ್ನ ಮಚ್ಚಕ್ ಆಗ್ಲಿಲ್ಲ ಅಂದ್ರೆ ಬಟ್ಟೆಯಿಂದ ಕವರ್ ಮಾಡಿ ಆ ಕಡೆ ನಾವು ಕಾಲು ನಾವು ಭಗವಂತನಿಗೆ ತೋರ್ಸಂಗೆ. ಸೊ ಅದೆಲ್ಲ ನಾವು ಸ್ವಲ್ಪ ಕೇರ್ಫುಲ್ ಆಗಿ ಒಂದ್ಸತಿ ಏನಾಯ್ತು ಅಂದ್ರೆ ನೈಟ್ ನಲ್ಲಿ ಅಲ್ಲಿ ಆ ಕಡೆ ಎಲ್ಲ ತುಂಬಾನೇ ಕಾಡು, ಇವಾಗ ಪರವಾಗಿಲ್ಲ ಫುಲ್ ಸಿಟಿ ತರ ಆಗ್ಬಿಟ್ಟಿದೆ. ಆ ಕಾಡು ರಾತ್ರಿನಲ್ಲಿ ಹೋದ್ರೆ ಫುಲ್ ಸ್ನೇಕ್ಸ್ ಬೇರೆ ಇದೆಲ್ಲ ಅಲ್ಲಿ ಓಡಾಡ್ತಾ ಇರುತ್ತೆ ಅಂತ ಲೋಕಲ್ಸ್ ಯಾರು ಆ ಕಡೆ ಆಚೆನೆ ಬರಲ್ಲ ಅಂತೆ. ಆದ್ರೆ ಒಂದ್ಸತಿ ನೋಡಿದ್ರೆ ತುಂಬಾನೇ ಸ್ವಲ್ಪ ಲೈಟ್ ಎಲ್ಲ ಬರ್ತಾ ಇತ್ತು, ಆಮೇಲೆ ಒಂದು ಸೌಂಡ್ ಎಲ್ಲ ಕೇಳಿಸ್ತಾ ಇತ್ತು. ಅಲ್ಲಿಂದ ಜನ ಎಲ್ಲ ಬರ್ತಾ ಇದ್ರು. ಎಲ್ಲ ನೋಡ್ಬಿಟ್ಟು ಒಬ್ರು ಏನ್ ನಡೀತಾ ಇದೆ ಮಧ್ಯರಾತ್ರಿನಲ್ಲಿ ಅಂತ ಅವರು, ಆದ್ರೆ ಭಯ ಅವ್ರಿಗೆ ಹೋಗ್ಲಿಲ್ಲ. ನೆಕ್ಸ್ಟ್ ಡೇ ಅವ್ರು ಹೋದಾಗ ಅಲ್ಲಿ ಬಂದು ವಿಚಾರಿಸಿದ್ರಂತೆ, ಯಾರಾದ್ರೂ ಬಂದಿದ್ರಾ ಹಂಗೆ ಹಿಂಗೆ ಅಂತ. ಅಂದ್ರೆ ಯಾರು ಇಲ್ಲ, ಎಲ್ಲ ನಾವೆಲ್ಲ ಹೋಗ್ಬಿಟ್ಟು ಪೂಜಾರಿನೂ ಹೋಗ್ಬಿಟ್ರು ಮುಚ್ಬಿಟ್ಟು, 8:30ಗೆ ಮುಚ್ಚಿ 9 o'clock ಎಲ್ಲ ನಾನು ಹೋಗ್ಬಿಟ್ಟೆ ಅಂತ ಪೂಜಾರಿನೂ. ಆಮೇಲೆ ಅವ್ರಿಗೆ ಗೊತ್ತಾಯ್ತು ಜಗನ್ನಾಥ್ ಅವರ ಇಟರ್ನಲ್ ಸರ್ವೆಂಟ್ಸ್ ಅಂದ್ರೆ ಭಗವಂತನ ನಿತ್ಯ ಸೇವಕರು ಇರ್ತಾರಲ್ಲ, ಅವರೆಲ್ಲ ದಿನ ಬಂದು ರಾತ್ರಿನಲ್ಲಿ ಅಲ್ಲಿ ಭಗವಂತನಿಗೆ ಪೂಜೆ ಮಾಡಿ ಕೀರ್ತನ್ ಮಾಡಿ ಅವ್ರಿಗೆ ಸಂತೋಷ ಪಡಿಸ್ತಾ ಇದ್ರಂತೆ. ಸೊ ಈ ತರ ಅಲ್ಲಿ ನಡೆಯುತ್ತೆ ಅಂತ. ಪೂರಿನಲ್ಲೂ ಹಂಗೆ ಭಗವಂತ ಮಲಗೋದೇ ಇಲ್ಲ ಅಲ್ವಾ, ಅಲ್ಲಿ ಬರೀ 2 hours ಕ್ಲೋಸ್ ಮಾಡ್ತಾರೆ ಪೂರಿ, ಜಗನ್ನಾಥ್ ಪುರಿ ಒರಿಸ್ಸಾನಲ್ಲಿ. ಆ 2 hours ನಲ್ಲೂ ಭಗವಂತ ಮಲಗಲ್ಲ. ಆವಾಗ ದೇವತೆಗಳೆಲ್ಲ ಬಂದು ಅವ್ರ ದರ್ಶನ ತಗೊಳ್ತಾರೆ ಅಂತೆ. ಸೊ ಇದರ ಸಾಕ್ಷಿಯಾಗಿ ವಿಭೀಷಣನ
ಖಡ್ಗ ಅಲ್ಲಿ ಒಬ್ಬ ಪಾಂಡ ಮನೆಯಲ್ಲಿ ಇನ್ನೂ ಇದೆ ಅಂತಾರೆ. ಅಲ್ಲಿ ಹೋದ್ರೆ ನೋಡ್ಬೋದು. ವಿಭೀಷಣ ಬಂದು ಅವರ ಬ್ಯಾಂಗಲ್ ಅಲ್ಲೇ ಇದೆ, ಅದು ಅಷ್ಟು ದೊಡ್ಡದಿದೆ ಅಂತ ಬ್ಯಾಂಗಲ್, ವೀಲ್ ತರ ದೊಡ್ಡದು. ಇದು ಬುಲ್ಲಕಾಟದ ವೀಲ್ ಬರುತ್ತಲ್ಲ ಅಷ್ಟು ದೊಡ್ಡದಿದೆ ಅಂತ ಬ್ಯಾಂಗಲ್ ವಿಭೀಷಣದು. ಆತರ ಭಗವಂತ ಮಲ್ಗೋದೇ ಇಲ್ಲ. ಇಲ್ಲಿ ರಾಜಪುರ್ನಲ್ಲೂ ರಾತ್ರಿ ಬಂದು ನಿತ್ಯ ಸೇವಕರು ಜಗನ್ನಾಥಿಗೆ ಬಂದು ಪೂಜೆ ಎಲ್ಲ ಮಾಡಿ ಕೀರ್ತನೆ ಎಲ್ಲ ಮಾಡಿ ಹೋಗ್ತಾರೆ ಅಂತ ಅದು ಇದೆ. ಸೊ ಈ ತರ ನೋಡಿದ್ರೆ ಎಷ್ಟೋ ಒಂದು ಲೀಲೆಗಳು ನಡೀತಾನೆ ಇದೆ. ನಾನು ಸೊ ಭಗವಂತ ಬಂದು ಅಷ್ಟು ಪವರ್ಫುಲ್. ಅವರು ಬಂದು ಭಾವಗ್ರಹಿ ಜನಾರ್ದನ. ಸೊ ನಾವು ಹೋದಾಗಾನು ಏನು ಕಷ್ಟ ಇದ್ರೂನು ಏನು ಕೋರಿಕೆ ಇದ್ರೂನು ಅಲ್ಲಿ ಹೋಗಿ ನಮ್ ರತ್ನ ಮಾತಾಜಿ ನಮ್ಗೆ ಹೇಳ್ತಾ ಇದ್ರು, ಅಡಿ ಪ್ರದಕ್ಷಿಣೆ ಮಾಡ್ತಾರಲ್ಲ, ಒಂದು ಹೆಜ್ಜೆ ಮುಂದೆ ಒಂದು ಹೆಜ್ಜೆ ಇಟ್ಟು ಮಾಡಿ ಜಗನ್ನಾಥ್ಗೆ ತುಂಬಾ ಇಷ್ಟ ಅಂತ. ಸೊ ಆತರ ಅಡಿ ಪ್ರದಕ್ಷಿಣೆ ಎಲ್ಲ ಮಾಡಿ ಬೇಡ್ಕೊಂಡು ಇದ್ದು ಸಫಲವಾಗಿದ್ದು ನಾವು ನೋಡಿದ್ವಿ. ಅಷ್ಟು ಪವರ್ಫುಲ್ ಜಗನ್ನಾಥ್. ಆಮೇಲೆ ಅಲ್ಲಿ ಹೋಗಿ ನಾವು ಕೀರ್ತನೆ, ನನ್ಗೆ ನಮ್ಮ ಮಗಳು ಕೀರ್ತನೆ ಮಾಡ್ಬೇಕು ಅಂತಾನೆ ತುಂಬಾ ಆಸೆ ಇತ್ತು ಜಗನ್ನಾಥ್, ರಾಜಪುರ ಜಗನ್ನಾಥ್ ಎದುರುಗಡೆ. ಸೊ ಅಲ್ಲಿ ಹೋದಾಗ ಒಂದ್ಸತಿ ಸುಮ್ನೆ ನಾವು ಕೆಳಗ್ ಹೋಗ್ಲಿಲ್ಲ, ಮೈಕ್ ಬೇಕು ಅದು ಇದು ಅಂತ ನಾವೇ ಒಂದ್ ಸೈಡ್ ನಲ್ಲಿ ಕೂತ್ಕೊಂಡು ಸೈಲೆಂಟ್ ಆಗಿ ಮಾಡಿದ್ವಿ, ಜಗನ್ನಾಥ ಅಷ್ಟಕ ಮಾಡ್ತಾ ಇದ್ವಿ. ಸೊ ಆವಾಗ ಒಬ್ಬ ಫಾರಿನ್ ಡಿವೋಟಿ ಬಂದ್ಬಿಟ್ರು, ಮಾತಾಜಿ ವೆಯ್ಟ್ ಅಂದ್ಬಿಟ್ಟು ಮೈಕು, ಆಮೇಲೆ ನನ್ ಮಗನ್ಗೆ ಮೃದಂಗ, ಕರ್ತಾಲ್, ಹಾರ್ಮೋನಿಯಂ ಬೇಕಾ ಅದು ಬೇಕಾ ಅಂತ ಎಲ್ಲ ಅರೇಂಜ್ ಮಾಡಿ ಕೊಟ್ಟು ಅಷ್ಟು ಚೆನ್ನಾಗಿ ಅಲ್ಲಿ ಕೀರ್ತನೆ ಮಾಡಿದ್ವಿ. ಒನ್ ಅವರ್ ಹಂಗೆ ಕೀರ್ತನೆ ಮಾಡಿ ಆ ಪೂಜಾರಿಗೂ ಅಷ್ಟು ಸಂತೋಷ ಆಯ್ತು. ಜಗನ್ನಾಥ್ ಹತ್ರ ಇಂದ ಫ್ರೂಟ್ಸ್ ಎಲ್ಲ ತಗೊಂಡ್ ಬಂದು ನಮ್ಗೆಲ್ಲ ಕೊಟ್ಟು ತುಂಬಾನೇ ಸಂತೋಷ ಆಯ್ತು. ಈ ತರ ನಾವು ಏನು ಭಕ್ತಿನಲ್ಲಿ ಏನ್ ಬೇಡ್ಕೊಳ್ತೀವೋ ಅದು ಖಂಡಿತವಾಗಿ ಅಲ್ಲಿ ಫುಲ್ಫಿಲ್ ಆಗುತ್ತೆ. ಜಗನ್ನಾಥ್ ಬಲದೇವ್ ಸುಭದ್ರ ಮಾಯಿ ಕಿ ಜಾಯ್, ರಾಜಪುರ್ ಜಗನ್ನಾಥ್ ಕಿ ಜಾಯ್. ಸೊ ಇವಾಗ ರಾಜಪುರ್ ಜಗನ್ನಾಥ್ ಇಸ್ ಫುಲ್ಲಿ ಅಂಡರ್ ಇದು ಇಸ್ಕಾನ್ ಕಂಟ್ರೋಲ್. ಮುಂಚೆ ಎಲ್ಲ ನೋಡಿದ್ರೆ ಇಲ್ಲಿ ಮಾಯಾಪುರ್ ಚಂದ್ರೋದಯ ಮಂದಿರ ಅಡಿಗೆ ಮನೆಯಿಂದ ಭೋಗ ಮಾಡಿ ಅಲ್ಲಿ ಕಳಿಸ್ತಾ ಇದ್ರಂತೆ. ಆಮೇಲೆ ಏನಾಯ್ತು, ತುಂಬಾನೇ ಲೇಟ್ ಆಗುತ್ತೆ, ಅಲ್ಲಿಂದ ತಿರ್ಗಾ ಬಂದು ಇಲ್ಲಿ ಸ್ವಲ್ಪ ಇನ್ಕನ್ವೀನಿಯನ್ಸ್ ಆಗುತ್ತೆ ಅಂತ ಇಲ್ಲೇ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ರಂತೆ ರಾಜಪುರ್ ಜಗನ್ನಾಥ್ನಲ್ಲೇ ಭೋಗ. ಸೊ ಅವ್ರು ಮಾಡ್ತಾ ಇರುವಾಗ ಅವ್ರು ಸಿಂಪಲ್ ಆಗಿ ಮಾಡ್ತಾ ಇದ್ರು, ಅಷ್ಟು ಇಲ್ಲಿ ಮಾಯಾಪುರದೆಲ್ಲ ಮಾಡ್ತಾ ಇರ್ಲಿಲ್ಲ. ಸೊ ಒಂದ್ಸತಿ ಕನಸಿನಲ್ಲಿ ಬಂದು ಜಗನ್ನಾಥ್ ಬಲದೇವ್ ಸುಭದ್ರಮಾಯಿ ಹೋಗ್ತಾ ಇದಾರೆ ಅಂತೆ ರಾಜಪುರ ಬಿಟ್ಟು. ಎಲ್ಲಿ ಹೋಗ್ತಾ ಇದಾರೆ ಅಂತ, ಎಲ್ಲಪ್ಪ ಹೋಗ್ತಾ ಇದ್ದೀರಾ ಅಂತ ಕೇಳಿದಾಗ ಪೂಜಾರಿ ಅವರು 3 ಜನ ನಮ್ಗೆ ಮಾಯಾಪುರ್ನಲ್ಲಿ ಚೆನ್ನಾಗಿ ಪ್ರಸಾದ ಭೋಗ ಕೊಡ್ತಾ ಇದ್ರು, ನೀವೇನು ಸಿಂಪಲ್ ಆಗಿ ಕೊಡ್ತೀವಿರಾ ಬೇಡ ಅಂತ ನಾವ್ ಅಲ್ಲೇ ಹೋಗ್ತೀವಿ ಅಂತ ಇದ್ರಂತೆ. ಸೊ ಆವಾಗಿಂದ ತಿರ್ಗಾ ಅವರು ಶುರು ಮಾಡ್ಕೊಂಡ್ರು. ಸೊ ಜನನಿವಾಸ್ ಪ್ರಭು ಅಂತ ಇಬ್ರು ಟ್ವಿನ್ಸ್ ಇದ್ದಾರೆ, ಒಬ್ರು ನರಸಿಂಹನ ನೋಡ್ಕೊಳ್ತಾರೆ, ಇನ್ನೊಬ್ರು ಇಲ್ಲಿ ನೋಡ್ಕೊಳ್ತಾರೆ. ಸೊ ಅವ್ರು ಬಂದು ಬೇಡ್ಕೊಂಡ್ರಂತೆ, ಇಲ್ಲ ನಾವು ಜಗನ್ನಾಥ್ಗೆ ದಿನಾ ಚಪ್ಪನ್ ಭೋಗ್ ಮಾಡ್ತೀವಿ ಅಂತೆ. ಆದ್ರೆ ಅಷ್ಟು ಫೈನಾನ್ಷಿಯಲ್ ಸಪೋರ್ಟ್ ಇರ್ಲಿಲ್ಲ. ಸೊ ಅವ್ರು ಏನ್ ತಿಳ್ಕೊಂಡ್ರಂತೆ, ಸರಿ ಜಗನ್ನಾಥ್, ನಾನು ಒಂದು ತಿಂಗಳು ನಾವು ಹೆಂಗೋ ಕಷ್ಟಪಟ್ಟು ಅರೇಂಜ್ ಮಾಡಿ 1 ತಿಂಗಳು ಫುಲ್ ನಿಮ್ಗೆ ಚಪ್ಪನ್ ಭೋಗ್ ಕೊಡ್ತೀವಿ, ನಿಮ್ಗೆ ಇಷ್ಟ ಆದ್ರೆ ಆದ್ಮೇಲೆ ನೀನ್ ಅರೇಂಜ್ ಮಾಡಿ ಕೊಡು, ನಾವ್ ಮಾಡ್ತೀವಿ, ಇಲ್ಲಾಂದ್ರೆ ನಿಮ್ಗೆ ರಾಜ್ಭೋಗ್ ಕೊಡ್ತೀವಿ, 15 ಐಟಮ್ಸ್ ಕೊಡ್ತೀವಿ ಅಷ್ಟೇ ಅಂತ. ಸೊ ಆ 1 ತಿಂಗಳು ಫುಲ್ ಚಪ್ಪನ್ ಭೋಗ್ ಮಾಡಿ ಆಫರ್ ಮಾಡೋದಂತೆ ಜಗನ್ನಾಥ್ಗೆ. ಆಮೇಲೆ ನೋಡಿದ್ರೆ ಇನ್ನೊಂದು ತಿಂಗಳು ಮುಗಿಯೋ ಅಷ್ಟರಲ್ಲಿ ಒಬ್ರು ಡಿವೋಟಿ ನೆಕ್ಸ್ಟ್ ಮಂತ್ ಫುಲ್ ನಾನ್ ಸ್ಪಾನ್ಸರ್ ಮಾಡ್ತೀನಿ, ಸೊ ಇನ್ನೊಂದು ನೆಕ್ಸ್ಟ್ ಮಂತ್ ನಾನ್ ಸ್ಪಾನ್ಸರ್ ಮಾಡ್ತೀನಿ ಅಂತ. ಈ ತರ ಫುಲ್ 1 ವರ್ಷಕ್ಕೆ ಹಂಗೆ ಬುಕ್ ಆಗೋಯ್ತು. ಇವಾಗ್ಲೂ ನೋಡಿದ್ರೆ ಯಾವಾಗ್ಲೂ ಬುಕ್, ನಾವು ಸೇವೆ ಮಾಡ್ಬೇಕು ಅಂದ್ರೂ ಅಲ್ಲಿ ವೆಯ್ಟ್ ಮಾಡ್ಬೇಕು. ಇಲ್ಲ ಇವತ್ತು ಬುಕ್ ಇದೆ, ನಾಳೆ ಬನ್ನಿ, ನಾಳೆ ತಗೊಳ್ಳಿ ಅಂತ ಅಲ್ಲಿ ಹೇಳ್ತಾರೆ ಕಂಡೀಷನ್. ಸೊ ಅಷ್ಟು ತರ ಅವ್ರ ರಾಜ ತರನೇ ಅಲ್ಲಿ ಜಗನ್ನಾಥ್ ಇದ್ದಾನೆ, ಜಗನ್ನಾಥ್ ಬಲದೇವ್ ಸುಭದ್ರಮಾಯಿ. ಸೊ ಅವ್ರ ಕರುಣೆ ಯಾವಾಗ್ಲೂ ಎಲ್ಲರ ಭಕ್ತರ ಮೇಲೆ ಇರ್ಲಿ ಅಂತ ಬೇಳ್ಕೊಳ್ತಾ ಈ ಕ್ಲಾಸ್ನ ನಾನು ಮುಗಿಸ್ತೀನಿ. ನನ್ಗೆ ಅವಕಾಶ ಕೊಟ್ಟ ಮುರಾರಿ ಮಾಧವ್ ಪ್ರಭುಗೆ ತುಂಬಾ ಧನ್ಯವಾದಗಳು. ಜೈ ಜಗನ್ನಾಥ್, ಜೈ ಬಲದೇವ್, ಜೈ ಶ್ರೀ
ಹರೇ ಕೃಷ್ಣ ಮಾತಾಜಿ. ತುಂಬಾ ಎಷ್ಟೊಂದು ಲೀಲೆಗಳು ಜಗನ್ನಾಥನ ಬಗ್ಗೆ, ರಾಜ್ಪುರ್ ಜಗನ್ನಾಥನ ಬಗ್ಗೆ ಎಷ್ಟೊಂದು ಮಹಿಮೆಗಳು ತಿಳಿಸ್ಕೊಟ್ರಿ ಮಾತಾಜಿ. ಎಷ್ಟೊಂದು ಗೊತ್ತಿರ್ಲಿಲ್ಲ ಮಾತಾಜಿ ನಮ್ಗೆ, ಹಂಗಾಗಿ ಎಷ್ಟೊಂದು ತಿಳ್ಕೊಂಡ್ವಿ ಮಾತಾಜಿ. ಭೋಗನ ಹಂಗೆ ಮುಚ್ಕೊಂಡೇ ತಗೊಂಡೋಗ್ಬೇಕು, ಹಂಗೆ ತಗೊಂಡೋಗ್ಬಾರ್ದು ಅನ್ನೋದು ತಿಳ್ಕೊಂಡ್ವಿ. ಮತ್ತೆ ಪ್ರಸಾದ ಸ್ವೀಕರಿಸ್ಲೇಬೇಕು, ಯಾವ್ದನ್ನ ಜಗನ್ನಾಥ್ ಪ್ರಸಾದ ಕೊಟ್ರೆ ತಗೊಳ್ಳೇಬೇಕು, ಇಲ್ಲ ಅಂದ್ರೆ ಬಲದೇವ್ ಮತ್ತೆ ಸುಭದ್ರಮ್ಮಗೆ ತುಂಬಾ ಕೋಪ ಬರ್ತತೆ ಅನ್ನೋದು ತಿಳಿಸ್ಕೊಟ್ರಿ. ಮತ್ತೆ ನಾವೇನಾದ್ರೂ ಡೀಟೇಲ್ಸ್ ಏನಾದ್ರೂ ರೆಡಿ ಮಾಡ್ಬೇಕಾದ್ರೆ ಹುಷಾರಾಗಿ ಮಾಡ್ಬೇಕು. ಅದು ಸುಮ್ನೆ ನಾವು ಏನೋ ಒಂದು ಅಂತ ಮಾಡ್ಬಿಡ್ತೀವಿ, ಅದಕ್ಕೂ ಒಂದು ಇದಿರುತ್ತೆ, ನೋವಾಗುತ್ತೆ ಅನ್ನೋದು ಎಷ್ಟೊಂದು ವಿಷಯಗಳೆಲ್ಲ ತಿಳಿಸ್ಕೊಟ್ರಿ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಬಾವರು. ಹರೇ ಕೃಷ್ಣ ಮಾತಾಜಿ. ಎಷ್ಟೊಂದು ಲೀಲೆಗಳಿದಾವೆ ಮಾತಾಜಿ ಭಗವಂತನ ಬಗ್ಗೆ. ಭಗವಂತ ಭಕ್ತರು ನೋಡ್ಬೇಕು ಅಂದ್ರೆ ಯಾವ ಮುಖಾಂತರಲ್ಲಾದ್ರೂ ನಮ್ಗೆ ಹೆಲ್ಪ್ ಮಾಡಿ ತೋರಿಸ್ತಾನೆ ಅನ್ನೋದನ್ನು ಚೆನ್ನಾಗಿ ತಿಳಿಸ್ಕೊಟ್ರು. ಹರೇ ಕೃಷ್ಣ. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಈಗ ನರಸಿಂಹ ಪ್ರಣತಿ ಮಾತಾಜಿ, ಯಾರಾದ್ರೂ ಆಡ್ತೀರಾ ನರಸಿಂಹ ಪ್ರಣತಿನ? ಹರೇ ಕೃಷ್ಣ. ನಾನು ಆಡ್ಲಾ ಮಾತಾಜಿ? ಹಾಡಿ ಮಾತಾಜಿ. ಹರೇ ಕೃಷ್ಣ ಹಾಡಿ. ಉಗ್ರಂ ವೀರಂ ಮಹಾವಿಷ್ಣುಂ ಜಲವಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ರುದ್ರಂ ಮೃತ್ಯುಂ ನಮಾಮ್ಯಹಂ. ಶ್ರೀ ನರಸಿಂಹ ಜೈ ನರಸಿಂಹ, ಜಯ ಜಯ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮ ಭೃಂಗ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ. ಪ್ರಹ್ಲಾದಲಾದನಾಯಿನಿ ಹಿರಣ್ಯಕಾಶೀಪೂರಕ್ಷಃ ಹಿರಣ್ಯಕಾಶೀಪೂರಕ್ಷಃ ತಿಲಟಂಕನಕಲಾಯಿ ತಿಲಟಂಕನಕಲಾಯಿ. ಇದು ನರಸಿಂಹ ಪರತೋ ನರಸಿಂಹ, ಇದು ನರಸಿಂಹ ಪರತೋ ನರಸಿಂಹ. ಎತ್ತು ಎತ್ತು ಯಾಮಿ ತತ್ತು ನರಸಿಂಹ, ಎತ್ತು ಎತ್ತು ಯಾಮಿ ತತ್ತು ನರಸಿಂಹ. ಬಹಿ ನರಸಿಂಹ ಹೃದಯಿ ನರಸಿಂಹ, ಮಹಿ ನರಸಿಂಹ ಹೃದಯಿ ನರಸಿಂಹ. ನರಸಿಂಹಮದಿಂ ಶರಣಂ ಪ್ರಪದ್ಯೆ, ನರಸಿಂಹಮದಿಂ ಶರಣಂ ಪ್ರಪದ್ಯೆ. ತವ ಕರ ಕಮಲನತಂ ಅದ್ಭುತ ಸಂಗಂ ದಲಿತಾರಣ್ಯಕಶಿಪೂತನುಭೂಗಂ. ಕೇಶವಧೃತ ನರಹರಿರೂಪ ಜಯ ಜಗದೀಶ ಹರಿ, ಜಯ ಜಗದೀಶ ಹರಿ, ಜಯ ಜಗದೀಶ ಹರಿ. ಜಯ ಕೇಶವಧೃತ ನರಹರಿರೂಪ ಜಯ ಜಗದೀಶ ಹರಿ, ಜಯ ಜಗದೀಶ ಹರಿ, ಜಯ ಜಗದೀಶ ಹರಿ. ಜಯ ನರಸಿಂಹದೇವ ಜಯ ನರಸಿಂಹದೇವ, ನರಸಿಂಹದೇವ ಜಯ ನರಸಿಂಹ. ಜಯ ಪ್ರಹ್ಲಾದ ಮಹಾರಾಜ ಪ್ರಹ್ಲಾದ ಮಹಾರಾಜ, ಪ್ರಹ್ಲಾದ ಮಹಾರಾಜ ಜಯ ಭಕ್ತ ಪ್ರಹ್ಲಾದ. ಜಯ ಜಯ ಪ್ರಭುಪಾದ ಪ್ರಭುಪಾದ ಪ್ರಭುಪಾದ, ಜಯ ಜಯ ಪ್ರಭುಪಾದ. ಜಯ ಜಯ ಗುರುದೇವ ಗುರುದೇವ ಗುರುದೇವ, ಜಯ ಜಯ ಗುರುದೇವ. ನಿತ್ಯ ಹಿ ಗೌರ ಹರಿ ಬೋಲ್ ಹರಿ ಬೋಲ್, नित्य ही गौर हरि बोल। श्री श्री विघ्ननाश नरसिंह महाराज की जय, श्री प्रभुपाद की जय। हरे कृष्ण। ಹರೇ ಕೃಷ್ಣ ಮಾತಾಜಿ. ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ತನು ಮಾತಾಜಿಗೆ ಧನ್ಯವಾದಗಳು ಮಾತಾಜಿ. ದಂಡವತ್ ಪ್ರಣಾಮ. ಹರೇ ಕೃಷ್ಣ. ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಈಗ ಮಲಗೋ ಮುನ್ನ ಮಾಧವನೇನೆ ಆನ್ಲೈನ್ ಕಾರ್ಯಕ್ರಮ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ.
ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು. ಧನ್ಯವಾದ ಪ್ರಣಾಮ್. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವ್ಯ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव की जय, श्रील प्रभुपाद की जय, गुरु महाराज की जय. हरे कृष्ण प्रभु जी, हरे कृष्ण माता जी, ಧನ್ಯವಾದಗಳು, ಧನ್ಯವಾದ ಪ್ರಣಾಮ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ನಾಳೆ ನಮ್ಮ ಮೊಮ್ಮಗಳ ಬರ್ತಡೇ ಐತ್ರಿ, ಹೇಳ್ಬೇಕ್ರಿ. ಹೌದು ಮಾತಾಜಿ. ಏನ್ ಹೆಸರು ಮಾತಾಜಿ? ಸಾನ್ವಿ. ಸಾನ್ವಿ. 10ನೇ ವರ್ಷ. ಹಾ ಮಾತಾಜಿ, ಆಯ್ತು. ನಾಳೆ ಪ್ರಭುಜಿಗೆ ಹೇಳೋಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಪ್ರಣಾಮ. ಧನ್ಯವಾದ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಪ್ರಣಾಮ.